ಪ್ರಿಯ ಆಸಕ್ತಿ ವೀಕ್ಷಕರೇ, ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತಿದ್ದೇನೆ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ಶ್ರೀಧರ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಆಸರೆ ಟಿವಿ ಪರವಾಗಿ ಹಾಗೂ ವೀಕ್ಷಕ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್, ನಿಮಗೆ ಸ್ವಾಗತ. ಪಾಸ್ಟರ್ ಶ್ರೀಧರ್, ನಿಮಗೆ ಸ್ವಾಗತ ಮಾಡ್ತಿದ್ದೇನೆ ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಪಾಸ್ಟರ್. ಓಕೆ ಪಾಸ್ಟರ್, ನೀವು ನಮ್ಮ ಮಧ್ಯೆ ನಮಗೆ ತುಂಬ ಸಂತೋಷ. ಯಾಕಂದರೆ ನೀವು ಬೆಂಗಳೂರಿನಿಂದ ಸಾಕ್ಷಿ ಕೊಡೋದಕ್ಕಾಗಿ ಇಲ್ಲಿ ಉಡುಪಿಗೆ ನೀವು ಬಂದಿದ್ದೀರಿ. ನೀವು ಕುಟುಂಬವಾಗಿ ಬಂದಿದ್ದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನೀವು ಎಲ್ಲಿ ಅವರು ನಿಮ್ಮ ಸ್ವಂತ ಊರು ಎಲ್ಲಿ ಪಾಸ್ಟರ್? ನಮ್ಮ ಸ್ವಂತ ಊರು ಮೈಸೂರು ಡಿಸ್ಟಿಕ್ ಪ್ರಿಯಾಪಟ್ಟಣ ತಾಲೂಕು ದೊಡ್ಡ ಬೇಲಾಳು ಗ್ರಾಮ. ಹಾಂ. ನೀವು ಹುಟ್ಟಿದ್ದು ಅಲ್ಲೇನಾ? ಅಲ್ಲೇ ಹುಟ್ಟಿದ್ದು, ನಾವು ಬೆಳೆದಿದ್ದು ಅಲ್ಲೇ. ಬೆಳೆದಿದ್ದಲ್ಲಿ. ಮತ್ತು ನಿಮ್ಮ ತಂದೆ ತಾಯಿ ಎಲ್ಲ? ನಮ್ಮ ತಂದೆ ತಾಯಿ ಎಲ್ಲ ಅಲ್ಲೇ ಇರೋದು. ಎಲ್ಲಿ? ಅದೇ ನಮ್ಮ ದೊಡ್ಡ ಬೇಲಾಳು ಗ್ರಾಮದಲ್ಲೇ ಇದ್ದಾರೆ. ಹಾಂ. ಅಂದರೆ ನಿಮಗೇನಾದರೂ ವ್ಯವಸಾಯ ಅಂಥದ್ದು ಯಾವುದು ಉಂಟಾ? ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಾರೆ. ಏನು ವ್ಯವಸಾಯ ಇದೆ ನಿಮಗೆ? ರಾಗಿ, ಅಕ್ಕಿ ಇವೆಲ್ಲ ಬೆಳೀತಾರೆ. ಜೋಳ ಎಲ್ಲ ಬೆಳೀತಾರೆ. ಹೌದಾ? ಎಷ್ಟು ಜನ ಮಕ್ಕಳು ನೀವು? ನಾವು ನಮ್ಮ ತಂದೆ ತಾಯಿಗೆ 2 ಮಕ್ಕಳು. ನೀವು ಮತ್ತೆ? ನಾನು ಮತ್ತು ನಮ್ಮ ಅಕ್ಕ ಇದ್ದಾರೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯಿತು ಪಾಸ್ಟ್ರೆ? ನನ್ನ ವಿದ್ಯಾಭ್ಯಾಸ ಮೊದಲು ಪ್ರಾರಂಭಿಕ ಅಂಥದ್ದು ನಾನು ಬ್ಲೈಂಡ್ ಸ್ಕೂಲಲ್ಲಿ ಓದಿದ್ದು. ಯಾಕೆಂದರೆ ನಾನು ಹುಟ್ಟಿದಾಗ್ಲಿಂದ ಬ್ಲೈಂಡು. ನಮ್ಮ ತಂದೆ ತಾಯಿ 2 ಬ್ಲೈಂಡ್ಸು. ಸೊ ಹಾಗಾಗಿ ನಾನು ಅಂಧರ ಶಾಲೆಯಲ್ಲಿ ರಾಮನಗರದಲ್ಲಿ BGS ಅಂಧರ ಶಾಲೆಯಲ್ಲಿ ಓದಿದೆ 1ರಿಂದ 10ನೇ ತರಗತಿವರೆಗೂ. ಸೊ ನಂತರವಾಗಿ PUC ಎಲ್ಲ ನಾನು ಅಲ್ಲೇ ಪ್ರಿಯಾಪಟ್ಟಣ ತಾಲೂಕಲ್ಲೇ ಮಾಡಿದೆ, ನನ್ನ ಸ್ವಂತ ಗ್ರಾಮದಲ್ಲೇ, ಅಲ್ಲೇ ಆದಿಚುಂಚನಗಿರಿ ಪದವಿ ಪೂರ್ವ ಕಾಲೇಜಲ್ಲಿ. ಅದರ ಬೇರೆ ಒಂದು ವಿಶೇಷ ಅಂದರೆ ಅವರು ಅಂದರೆ ಅಂಧತ್ವ ಅವರಿಗಿದೆ, ಅಂದರೆ ಹುಟ್ಟಿನಿಂದಲೇ ಅದು ಇದೆ ಕಾಣ್ತದೆ ಅವರಿಗೆಲ್ಲ. ಹೌದು ನಾನು ಹುಟ್ಟಿದಿಂದಲೇ ಅದೇ. ಫಸ್ಟ್ ಇನ್ನು ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ? ನಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ. ಅಣ್ಣ ಅವರೆಲ್ಲ, ಅಕ್ಕ ಅವರು ಬ್ಲೈಂಡು, ಅಣ್ಣ ಯಾರೂ ಇಲ್ಲ. ಅಕ್ಕ ಬ್ಲೈಂಡ್, ಅವರಿಗೆ ಕೂಡ ಹಾಗೇನೆ? ಹೌದೌದು. ಓಕೆ. ನೀವು ವಿದ್ಯಾಭ್ಯಾಸ ಮಾಡಿದ ನಂತರ ಏನು ಮಾಡಿದ್ರಿ ಬಾಸ್? ನಾನು ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಬರಬೇಕಾಗ್ತು. ಯಾಕೆಂದರೆ ಕಂಪ್ಯೂಟ್ರು ಕಲಿಬೇಕು. ಸೊ ಆ ಎಜುಕೇಷನ್ಗೋಸ್ಕರ ಬೆಂಗಳೂರಿಗೆ ಬಂದೆ. ಸೊ ಅಲ್ಲಿ ಒಂದು 3 ತಿಂಗಳು ಕಂಪ್ಯೂಟರ್ ಮಾಡಿಕೊಂಡೆ ಸ್ನೇಹದೀಪ ಟ್ರಸ್ಟಲ್ಲಿ, ಟ್ರಸ್ಟ್ ಫಾರ್ ಡಿಸೇಬಲ್, ಅದು ಕಂಪ್ಯೂಟರ್ಗೋಸ್ಕರ. ಸೊ ಅಲ್ಲಿ ನಾನು ಒಂದು 3 ತಿಂಗಳು ಕಂಪ್ಯೂಟರ್ ಟ್ರೈನಿಂಗ್ ಮಾಡಿಕೊಂಡೆ. ಓಕೆ. ಅಂದರೆ ನಿಮ್ಮ ಎಜುಕೇಷನ್ ಎಲ್ಲ ಮುಗಿಸಿ ಕಂಪ್ಯೂಟರ್ ಮಾಡಿಕೊಂಡ್ರಿ. ಈ ನಿಮ್ಮ ಎಜುಕೇಷನ್ ಅಥವಾ ಕಾಲೇಜ್ ಹೋಗುವಂಥ ಸಮಯದಲ್ಲಿ ನಿಮ್ಗೆ ಏನಾದರೂ ಮಕ್ಕಳಿಂದ ಏನಾದರೂ ಸ್ಟೂಡೆಂಟ್ಗಳಿಂದ ತೊಂದರೆ ಏನಾಗಿತ್ತಾ? ಏನು ತೊಂದರೆ ಆಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ನನ್ನ ಜೊತೆ ಫಸ್ಟ್ ಪ್ರಾರಂಭದಲ್ಲಿ ಹೇಗೆ ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಾರೆ ನಾರ್ಮಲ್ಸ್ ಅನ್ನೋದಿತ್ತು. ಯಾಕೆಂದರೆ ನಾವು 1ರಿಂದ 10 ಮಾತ್ರ ನಮ್ಮಂಥ ಸ್ಕೂಲ್ಗಳಲ್ಲಿ ಓದ್ಬೋದು ನಾವು. ಬಟ್ ನಾವು PUC ಇಂದ ಡಿಗ್ರಿ ಮಾಡಬೇಕಾದ್ರೆ ನಾರ್ಮಲ್ ಜೊತೆ ಚಾಲೆಂಜ್ ಮಾಡಿ ನಾವು ಓದಬೇಕು. ಸೊ ಆದಾಗ ನನಗೆ ಪ್ರಾರಂಭದಲ್ಲಿ ಹಾಗೆ ಅನ್ನಿಸ್ತಾ ಇತ್ತು. ಬರ್ತಾ ನನ್ನ ಎಲ್ಲರೂ ಕೂಡ ಅಡ್ಜಸ್ಟ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಚೆನ್ನಾಗಿ ಹೋಗ್ತಾ ಇದ್ದೆ, ಎಲ್ಲದರಲ್ಲೂ ಕೂಡ ಅವರು ಹೆಲ್ಪ್ ಮಾಡ್ತಾ ಇದ್ರು. ಹೇಗಿತ್ತು ನಿಮ್ಮದು ವಿದ್ಯಾಭ್ಯಾಸ? ಚೆನ್ನಾಗಿತ್ತು. ನಾನು ಕಾಲೇಜಲ್ಲಿ ರ್ಯಾಂಕ್ ಸ್ಟೂಡೆಂಟು. ಸೊ ನನಗೆ ಒಳ್ಳೆ ಅವಾರ್ಡ್ಗಳು ಬಂದಿದ್ದು. ನಾನು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ 2 ವರ್ಷ ತೊಗೊಂಡಿದ್ದೀನಿ PUCಯಲ್ಲಿ, ಮತ್ತು ಪ್ರಥಮ PUC ದ್ವಿತೀಯ PUCಯಲ್ಲಿ ತೊಗೊಂಡಿದ್ದೀನಿ. ಸೊ ಪ್ರಿಯಾಪಟ್ಟಣ ತಾಲೂಕಲ್ಲಿ ಮುಖ್ಯವಾಗಿ ಒಳ್ಳೆ ಸಿಂಗರ್ ನಾನು ಆಗಿದೆ. ಹಾಡನ್ನು ಕೂಡ ಹಾಡ್ತೀನಿ? ಹಾಡು ಹಾಡ್ತೀನಿ ನಾನು. ನಿಮ್ಮ ಕುಟುಂಬದ ಹಿನ್ನೆಲೆ? ನನ್ನ ಕುಟುಂಬದ ಹಿನ್ನೆಲೆ ಹೇಳ್ಬೇಕಂದ್ರೆ ನಾವು ಅದೇ ನಮ್ಮ ತಂದೆ ತಾಯಿಗೆ 2 ಮಕ್ಕಳು, ವ್ಯವಸಾಯ ಮಾಡ್ಕೊಂಡು ಜೀವಿಸ್ತಿದ್ದಂಥವ್ರು. ಅದು ಯಾವ ಕಾಸ್ಟಿಂದ? ನಮ್ಮದು SC ಕ್ಯಾಸ್ಟು. SC ಕ್ಯಾಸ್ಟ್. ಓಕೆ. ಈಗ ನೀವು ಕಂಪ್ಯೂಟರ್ ಮಾಡಿದ ನಂತರ ಏನು ಮಾಡಿದ್ರಿ? ಕಂಪ್ಯೂಟರ್ ಮಾಡಿದ ನಂತರ ನಾನು ಡಿಗ್ರಿ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಡಿಗ್ರಿ ಓದಬೇಕು, ಉನ್ನತವಾದಂಥ ವ್ಯಾಸಂಗ ಪಡ್ಕೊಳ್ಬೇಕಂತ. ಸೊ ಅದಾದಮೇಲೆ ನಾನು ಸೆಕೆಂಡ್ ಇಯರ್ ಡಿಗ್ರಿವರೆಗೂ ಓದಿದೆ. ಆಮೇಲೆ ನನಗೆ ಡಿಸ್ಕಂಟಿನ್ಯೂ ಆಯಿತು. ಓಕೆ. ಅಂದರೆ ನಿಮಗೆ ಓದಲಿಕ್ಕೆ ಮತ್ತೆ ಕೂಡ ಆಸೆ ಇತ್ತು. ಬಟ್ ಈ ಲೋಕದ ಕೆಲವು ಕಾರ್ಯಗಳಿಂದ ಬಿಡಬೇಕಾಗಿ ಬಂತು. ಮತ್ತೆ ಏನಾದರೂ ಜಾಬ್ ಮಾಡಿದ್ರಾ? ಏನು ಜಾಬ್ ಮಾಡಲಿಲ್ಲ. ಹಾಗೆ ನಾವು ಬಿಟ್ಟ ಮೇಲೆ ನನಗೆ ಕೆಲವು ಸಮಸ್ಯೆಗಳು ಎದುರಾಯಿತು. ಸೊ ಯಾಕೆಂದರೆ ಈಗ ಯುವಕರ ಅಂದಮೇಲೆ ಪ್ರೀತಿ ಪ್ರೇಮ ಅಂತೇಳಿ, ಸೊ ಅಲ್ಲಿಂದ ನಾನು ಹೊರಗಡೆ ಬಂದುಬಿಟ್ಟೆ. ಸೊ ಹಾಸ್ಟ್ಲಿಂದ ನಮ್ಮನ್ನು ಹೊರಗಡೆ ಹಾಕಿದ್ರು. ಅಂದರೆ ಪ್ರೀತಿ ಪ್ರೇಮ ಸಿಲುಕಿದ್ರಿ? ಹೌದು. ಕಾಲೇಜಿನಲ್ಲಿರುವಾಗ. ಯಾಕೆ ಹೊರಗೆ ಬಂದ್ರಿ? ಅಲ್ಲಿ ನಾವು ಆದರೆ ಅಲ್ಲಿ ಇರೋದು ನಾವಿರೋದಲ್ಲಿ ಅವ್ರಿಗೆ ಇಷ್ಟ ಆಗಲಿಲ್ಲ ಸ್ವಲ್ಪ. ಯಾಕಂದರೆ ಓದೋರಿಗೆ ಜಾಸ್ತಿ ಪ್ರಿಫರೆನ್ಸ್ ಆಗ್ತಾಯಿತ್ತು. ಆದರೂ ಅವರು ಒಂದು ಅವಕಾಶ ಕೇಳಿದ್ರು, ನೀವು ಅವ್ರನ್ನ ಬಿಟ್ಟು ಬಂದರೆ ನಾನು ನಿಮ್ಗೊಂದು ಅವಕಾಶ ಕೊಡ್ತೀವಂತ. ಬಟ್ ಯಾಕೆಂದರೆ ನಾನು ಬಿಟ್ಟು ಬರಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ನಾವು 2 ಹೊರಗಡೆ ಬಂದುಬಿಟ್ವಿ, ನಾನು ನಮ್ಮ ಮಿಸ್ಸಸ್. ಅಂದರೆ ನಿಮಗೆ ಕಾಲೇಜ್ ಹೋಗೋ ಮದುವೆ ಆಗಿತ್ತಾ? ಕಾಲೇಜ್ಗೆ ಹೋದಾಗ ಮದುವೆ ಆಗಲಿಲ್ಲ ನಮಗೆ. ಕಾಲೇಜ್ ಬಿಟ್ಟ ಮೇಲೆ ನಾವು ಲಾಸ್ಟ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಮತ್ತೆ ನಮ್ಮ ಮನೆಗೆ ಹೋದ್ವಿ ನಾವು.
ಮನೆಗೆ ಹೋದ್ಮೇಲೆ ನಮ್ಮ ತಂದೆ ತಾಯಿಗಳು ಸೇರಿಸ್ಲಿಲ್ಲ, ಯಾಕೆಂದರೆ ನಮ್ಗೆ ಹೇಳ್ದೇ ಬಂದಿದ್ದೀರಿ ನೀವು ಅಂತೇಳಿ. ಬಟ್ ನಾವು ಕೇಳ್ಕೊಂಡಾಗ ಅವರು ನಮಗೆ ಮದುವೆ ಮಾಡಿದ್ರು ಒಂದು ದೇವಾಲಯದಲ್ಲಿ. ಅಂದರೆ ನೀವು ಕಾಲೇಜ್ ಓದುವ ಆ ಟೈಮ್ನಲ್ಲಿ ಅದೆಲ್ಲ ಆಯಿತು? ಹಾಂ, ಹೌದೌದು. ಅಚ್ಚಾ. ಆದರೆ ನೀವು ಯಾವ ಜಾಬ್ ಯಾವುದು ಮಾಡ್ತಿರ್ಲಿಲ್ಲ? ಯಾವುದೂ ಜಾಬ್ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆ ತಾಯಿ ಅವರ ಅವಲಂಬಿತದಲ್ಲೇ ಬದುಕ್ತಾ ಇದ್ದೆ. ಓಕೆ. ಆದರೆ ನೀವೀಗ ನನಗೆ ಕೇಳಿ ನೀವು ಯೇಸು ಸ್ವಾಮಿಯನ್ನು ನಂಬಿದ್ರಿ ಅಂತ, ಯಾಕೆ, ಯಾವ ವಿಷಯಕ್ಕಾಗಿ ನೀವು ಯೇಸು ಸ್ವಾಮಿ ನಂಬಲಿಕ್ಕೆ ನಿಮಗೆ ಸಾಧ್ಯವಾಯಿತು? ನಾವು ಮದುವೆ ಆದಾಗ ನಮ್ಮ ಮಿಸ್ಸಸ್ಸು ಅವರು ಕ್ರಿಶ್ಚಿಯನ್ ಹಾಸ್ಟೆಲಲ್ಲೇ ಬೆಳೆದಂಥವ್ರು. ಅಂದರೆ ಯೇಸು ಸ್ವಾಮಿ ನಂಬಿರುವಂಥ. ಅವರು ಕ್ರಿಶ್ಚಿಯನಾ? ಇಲ್ಲ, ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಒಡನಾಟ ಇತ್ತು. ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು. ಆವಾಗ ನಾನು ಕಂಪ್ಯೂಟರ್ ಟ್ರೈನಿಂಗ್ ಸೇರಿದಾಗ ಅವರು ಕೂಡ ಹೇಗೆ ನಮ್ಮ ಅಕ್ಕನ ಮೂಲಕ, ಅಂದರೆ ನಮ್ಮ ಅಕ್ಕ ಅವರೆಲ್ಲ ಫ್ರೆಂಡ್ಸು, ಅವರೆಲ್ಲ ಸ್ನೇಹಿತರು. ಸೊ ಅವ್ರ ಮೂಲಕ ಅವರು ಪರಿಚಯ ಆಗಿ ಅವರು ಕೂಡ ಕಂಪ್ಯೂಟರ್ ಟ್ರೈನಿಂಗ್ ಬಂದಿದ್ರು. ಅಲ್ಲಿ ನಮ್ಮ ಪರಿಚಯ ಆಯಿತು. ಸೊ ಇವರೆಲ್ಲ ದೇವರು ನಂಬಿದ್ರಲ್ಲ, ಆಗ ನಾವು ಕೂಡ ಅಲ್ಲಿ ರಕ್ಷಣೆ ಹೊಂದಲಿಕ್ಕೆ ಸಹಕಾರಿ ಆಯಿತು. ಹೇಗೆ ಅಂದರೆ ನಮಗೆ ಮದುವೆಯಾಗಿ ತುಂಬ ವರ್ಷಗಳು ಕಳೆದ್ರೂ ಕೂಡ ಮಕ್ಕಳಿರಲಿಲ್ಲ. ಸೊ ಮಕ್ಕಳಿಲ್ಲದರ ಕಾರಣ ಎಲ್ಲರೂ ತುಂಬ ನಮ್ಮನ್ನು ಆಡ್ಕೊಳ್ತಾ ಇದ್ರು, ಅವಮಾನಗಳಿತ್ತು. ಸೊ ಹೀಗಿರುವಾಗ ನಾನು ದೇವರನ್ನ ಅರಿಯದೇ ಇರುವಂಥ ಹುಡುಗನಾಗಿದ್ದೆ. ಓಕೆ. ನೀವು ಮುಂಚೆ ಹೇಗೆ ನಿಮ್ಮ ಭಕ್ತಿ ಇತ್ತು? ನಾನು ಎಲ್ಲ ಕಡೆ ದೇವಾಲಯಗಳಿಗೆ ಹೋಗ್ತಾ ಇದ್ದೆ ಸರ್. ಪ್ರತಿಯೊಂದೊಂದು ಕಡೆ ಯಾವುದು ನಾನು ತುಂಬ ಎಲ್ಲೇ ಏನಾದರೂ ಹೇಳ್ತಾರೆ ಅಂದರೆ ಅಲ್ಲಿಗೆ ಹೋಗ್ತಾ ಇದ್ದೆ. ಇದು ಸಿಕ್ಕಿದ್ರೆ ನಾವು ಕೈ ಮುಗಿತಾ ಇದ್ದ ಅಂತ ಕುಟುಂಬ. ಮನೆಯಲ್ಲಿ ಕೂಡ ಹಾಗೆ ಮನೇಲೂ ಕೂಡ ಹಾಗೆ ನಡ್ಕೊಳ್ತಾ ಇದ್ದೆ. ಮಕ್ಕಳಾಗಲಿಲ್ಲ, ಆ ವಿಷಯಕ್ಕೋಸ್ಕರ ಮಕ್ಕಳಾಗಲಿಲ್ಲ. ನಾನು ಒಂದು ದೇವ್ರ ಹತ್ರ ಒಂದು ಚಾಲೆಂಜ್ ಮಾಡಿಬಿಟ್ಟೆ. ನನಗೆ ಗೊತ್ತಿಲ್ಲ ದೇವರು ಹೇಗೆ ಅಂತ, ಯೇಸು ಸ್ವಾಮಿ ಹೇಗೆ ಅಂತ. ನಿಮ್ಮ ಯೇಸು ಸ್ವಾಮಿ ಕೊಡೋದಾದರೆ ಕೊಡ್ತಾರೆ ಅನ್ನೋದಾದರೆ, ನಿಮ್ಮ ಮಕ್ಕಳ ಭಾಗ್ಯ ನಮಗೆ ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ನಾನು ರಕ್ಷಣೆ ಮಾರ್ಗಕ್ಕೆ ಬರ್ತೀನಿ ಅಂತ ಹೇಳಿದೆ. ಸೊ ಹೀಗೆ ಪ್ರಾರ್ಥನೆ ಮಾಡ್ತಾಯಿದ್ರು. ತುಂಬ ನನಗೆ ಸಭೆಗೆಲ್ಲ ಕರೀತಾಯಿದ್ರು. ನಾನು ಹೋಗ್ತಾ ಇದ್ದೆ, ಹಿಂಸೆಯಿಂದ ಹೋಗ್ತಾ ಇದ್ದೆ ಸಭೆಗೆ. ಏನು ಹಿಂಸೆ ಅಂದರೆ ಅವ್ರು ಕರೀತಾಯಿದ್ರು, ನನಗೆ ಒಂಥರ ಹೋಗ್ಲಿಕ್ಕೆ ಆಗದೇ ಇರೋವಂಥ ಹೋರಾಟದಲ್ಲಿ ಹೋಗ್ತಾ ಇದ್ದೆ. ಅಂದರೆ ನಿಮಗೆ ಬೇಡ ಇತ್ತು? ನನಗೆ ಬೇಡ ಇತ್ತು, ಅವ್ರಿಗೆ ಬೇಕಾಗಿತ್ತು. ಯಾರಿಗೆ? ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಮಿಸ್ಸಸ್ ಸ್ನೇಹಿತರುಗಳು, ಇವರೆಲ್ಲರೂ ಹೇಗಾದರೂ ಮಾಡಿ ಅವರ ದೇವರ ರಕ್ಷಣೆ ಮಾರ್ಗ ಕರ್ಕೊಂಡು ಬರಬೇಕು ಅನ್ನೋ ಉದ್ದೇಶ. ನಿಮಗೆ ಅದಿರಲಿಲ್ಲ? ನನಗೆ ಅದಿರಲಿಲ್ಲ. ನಿಮಗೇನು ಉದ್ದೇಶ ಇತ್ತು? ನನಗೆ ನಮ್ಮ ದೇವರುಗಳನ್ನೇ ನಾನು ಇದು ಮಾಡಬೇಕು, ಪೂಜೆ ನನ್ನಲ್ಲಿ ಇರಬೇಕು ಅನ್ನೋದೇ ಇತ್ತು. ಆ ಉದ್ದೇಶಕ್ಕೋಸ್ಕರ ನೀವು ಹೋಗಲಿಲ್ಲ? ಮತ್ತೆ ಆದರೂ ಚರ್ಚ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಸಮಾಧಾನ ಸಿಗ್ತಾ ಇತ್ತು. 1 ಅವರ್ಗಳು 2 ಅವರ್ ಎಷ್ಟು ಅವರ್ ನಡೀತೋ ಅಷ್ಟು ಅವರ್ ಸಮಾಧಾನ ಆಗ್ತಾ ಇತ್ತು. ಮತ್ತೆ ಮನೆಗೆ ಬಂದರೆ ನಮ್ಗೆ ಅದೇ ಹೋರಾಟದಲ್ಲಿ ಇರ್ತಾ ಇದ್ವಿ. ಅಂದರೆ ನಿಮ್ಮ ಮತ್ತು ನಿಮ್ಮ ಮಿಸ್ಸಸ್ ಮಧ್ಯದಲ್ಲಿ ಏನಾದ್ರು ಹೋರಾಟ ಇತ್ತು. ಯಾಕೆಂದರೆ ನಮ್ಮ ಕಡೆಗೆ ಬರಬೇಕು, ನೀನು ನಮ್ಮ ದೇವರುಗಳನ್ನೇ ಪೂಜೆ ಮಾಡ್ಬೇಕು ಅನ್ನೋದು ಬಹಳ ಹೋರಾಟ ಇತ್ತು ಸರ್. ನಾನು ಅಂಧನಾಗಿದ್ರು ಕೂಡ ತುಂಬ ಹಿಂಸೆ ಕೊಡ್ತಾ ಇದ್ದೆ ಅವ್ರಿಗೆ. ಅವ್ರು ಹೇಗೆ? ಅವ್ರು ಸರಿ ಇದ್ರು? ಅವರು ಇಲ್ಲ, ಅವರು ಬ್ಲೈಂಡೇ. ಅವರೇ ಬ್ಲೈಂಡೇ? ಓಹೋ. ಮತ್ತೆ ಹೇಗೆ ನಂಬಿದ್ರಿ ನೀವು? ಅದಾದ ಮೇಲೆ ನಮಗೆ ಸರಿ ಅಂತೇಳಿ ಹೀಗೆ ಪ್ರಾರ್ಥನೆ ಮಾಡುವಾಗ ನಾವು ಹೊಸ ವರ್ಷಕ್ಕೆ ಒಂದು ಪ್ರಾರ್ಥನೆ ಇಟ್ಕೊಂಡಿದ್ವಿ. ನಮ್ಮ ಹಾಗೆ ಅಂಧರೊಬ್ಬರು ಪಾಸ್ಟರ್ ವಿಜಯ್ ಅಂತೇಳಿ ಬೀರೂರು ಪಟ್ಟಣದಲ್ಲಿ ಸೇವೆ ಮಾಡ್ತಾರೆ. ಸೊ ಅಲ್ಲಿ ಪ್ರಾರ್ಥನೆ ಇಟ್ಕೊಂಡಿದ್ವಿ. ಅವರು ಪ್ರಾರ್ಥನೆ ಬಂದಿದ್ರು. ಅವರಿಗೊಂದು ವಾಗ್ದಾನ ಮಾತಾಡು, ಈಗೋ ಹೊಸ ಕಾರ್ಯವನ್ನು ಮಾಡುವೇನು ಎಂಬುದಾಗಿ. ಸೊ ಅದಾದಮೇಲೆ ಅವರು ಪ್ರಾರ್ಥನೆ ಮಾಡಿ ಹೋದ್ರು. ಆದರೂ ನನಗೆ ನಂಬಿಕೆ ಬರಲಿಲ್ಲ. ಸೊ ಅದಾದಮೇಲೆ ಕಳಿತಾ ಒಂದು ತಿಂಗಳು, ಜನವರಿ ತಿಂಗಳು ಲಾಸ್ಟಲ್ಲಿ ನಮ್ಮ ಮಿಸ್ಸಸ್ಗೆ ತುಂಬ ಹುಷಾರಿಲ್ದಂಗೆ ಆಗ್ತಾಯಿತ್ತು, ತಲೆ ಸುತ್ತು ಬರ್ತಾಯಿತ್ತು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ಕನ್ಸೀವ್ ಆಗಿದ್ದಾರೆ ಅಂತೇಳಿ ಗೊತ್ತಾಯಿತು. ಆವತ್ತಿಗೆ ನಾನು ದೇವ್ರ ಕಡೆಗೆ ತಿರುಗಬೇಕಂತೇಳಿ ನನಗೆ ಮನಸ್ಸು ಬಂತು. ಸೊ ಆಗ ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಚೆನ್ನಾಗಿ ವಾಕ್ಯದಲ್ಲಿ ಹಾಡುಗಳಲ್ಲಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ನೀವು ಅಂದರೆ ನಿಮ್ಮ ಮಿಸ್ಸಸ್ ಕನ್ಸೀವ್ ಆದಕ್ಕೆ ನೀವು? ಹೌದೌದು. ಇಲ್ಲದೊಂದು ಹೋರಾಟ ಇತ್ತು ನಿಮಗೆ? ಹೌದೌದು. ನನಗೆ ಅವಮಾನಗಳು ಜಾಸ್ತಿ ಇತ್ತು ಮಕ್ಕಳ ವಿಷಯದಲ್ಲಿ. ಯಾರು ಮಾಡ್ತಿದ್ರು? ನಮ್ಮ ತಂದೆ ತಾಯಿಗಳು ಮಾಡ್ತಿದ್ರು, ನನ್ನ ಒಡ ಹುಟ್ಟಿದವರು ಮಾಡ್ತಾಯಿದ್ರು, ನನ್ನ ಸ್ನೇಹಿತರುಗಳಿಂದನೂ ಆಗ್ತಾಯಿತ್ತು. ನನಗೆ ಮುಖ್ಯವಾಗಿ ತಡ್ಕೊಳ್ಳಾರ್ದ ನೋವು ಅಂದರೆ ನಮ್ಮ ತಂದೆ ತಾಯಿಗಳು. ಅಂದರೆ ಎಷ್ಟು ವರ್ಷ ನಂತರ ಮಕ್ಕಳಾದವು? ನಮಗೆ ಒಂದು 3 ವರ್ಷ ಮದುವೆ ಆಗಿ 3 ವರ್ಷಕ್ಕೆ ಮಕ್ಕಳಾಯ್ತು. 1, 2, 3 ವರ್ಷದಲ್ಲಿ ಮಕ್ಕಳಾಯ್ತು ನಮಗೆ ದೇವ್ರು ಕೊಟ್ಟರು. ಏನು ಮಗು? ಜೀವನ್ ಅಂತ ಗಂಡು ಮಗು. ಹಾಂ. ಓಕೆ. ಈಗ ಎಷ್ಟು ವರ್ಷ ಆಯ್ತು ಮಗುವಿಗೆ? ಮಗುವಿಗೆ ಈಗ 5 ವರ್ಷ ಇದೆ. 5 ವರ್ಷ ಆಯ್ತು. ಓಕೆ. ನೀವೀಗ ಯೇಸು ಸ್ವಾಮಿ ನಂಬಿದ್ರಿ. ನಂಬಿದ ನಂತರ ಏನು ದೀಕ್ಷಾ ಸ್ನಾನ ಎಲ್ಲ ಮಾಡಿಕೊಂಡ್ರಾ?
ನಾವು ಯೇಸು ಸ್ವಾಮಿನ ನಂಬ್ಕೊಂಡೆ, ಓಕೆ ಎಲ್ಲ ಓದ್ತಾ ಇದೆ, ಬೈಬಲ್ ಓದ್ತಾ ಇದೆ. ಆದರೆ ನಾವು ಮನೇಲೇ ಇದ್ವಿ ಮದುವೆ ಆದಮೇಲೆ. ನನಗೆ ಹೇಗೆ ಮಾಡ್ಬೇಕನ್ನೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು, ನೀನು ದುಡಿಯಲ್ಲ, ನೀನೇನು ಮಾಡಲ್ಲ, ನಾವೇ ಭಾರ, ನಾವೇ ಸಾಕಬೇಕು ನಿಮ್ಮನ್ನ ಅಂತ. ಇದೆಲ್ಲ ಹೊರುವಾಗ ನಮಗೆ ಬಹಳ ಯೋಚನೆ ಆಗ್ತಾಯಿತ್ತು. ಆದರೆ ನಮ್ಮ ಮಿಸ್ಸಸ್ ಧೈರ್ಯ ಕೊಟ್ಟರು, ನಾನು ಕೆಲಸ ಮಾಡುವಂಥ ಹಾಸ್ಟೆಲ್ಗೆ ಹೋಗೋಣ ಅಂತ ಹೇಳಿ ಅಂತ. ನಾವಲ್ಲಿ ಬೆಂಗಳೂರಿಗೆ ಬಂದ್ವಿ. ಸೊ ಬೆಂಗಳೂರಿಗೆ ಬಂದು ಆ ಸಂಸ್ಥೆಯಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಸರ್ ಅಲ್ಲಿ. ಸೊ ಗಂಡು ಮಕ್ಳಿಗೆ ಅವಕಾಶ ಇಲ್ಲ. ಬಟ್ ನಾವು ಕೇಳಿದ್ವಿ. ಕೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಏನು ಒಪ್ಕೊಂಡ್ರು ಅಂದರೆ, ನೀವು ಆರ್ಕೆಸ್ಟ್ರಾ ಮಾಡಬೇಕು, ಸಂಸ್ಥೆಗೆ ಫಂಡ್ ತಂದುಕೊಡ್ಬೇಕು, ಆ ರೀತಿಯಾಗಿ ಸೇರ್ಕೋಬೇಕು ಅಂತ ಹೇಳಿದ್ರು ಅವರು. ಅದು ಕ್ರಿಶ್ಚಿಯನ್ ಹಾಸ್ಟೆಲ್ ಆಗಿದ್ರು ಕೂಡ ಸ್ವಲ್ಪ ಲೌಕಿಕವಾಗಿ ಇತ್ತು. ಸೊ ಹಾಗಾಗಿ ನಾವಲ್ಲಿ ಆರ್ಕೆಸ್ಟ್ರಾಗೆ ಸೇರ್ಕೊಂಡು ಫಿಲಮ್ ಹಾಡುಗಳ ಆಡಲಿಕ್ಕೆ ಅದರಿಂದ ಬರುವಂಥ ಹಣ ತಗೊಂಬಂದು ನಾವು ಸಂಸ್ಥೆ ಕೊಡ್ತಾ ಇದ್ವಿ. ಬೀದಿಗಳಲ್ಲಿ ಸರ್. ಈಗ ಅನೇಕರು ಸ್ಟೇಜಲ್ಲಿ ಆಡ್ತಾರೆ, ಬಟ್ ನಮ್ದು ಹೇಗಾದ್ರೆ ಬೀದಿಗಳಲ್ಲಿ ನಡೀತಾ ಇತ್ತು ಆರ್ಕೆಸ್ಟ್ರಾ. ಅವ್ರು ಕೊಟ್ಟಂತ ₹1 ಹಣದಿಂದಲೂ ನಾವು ಬದುಕ್ತಾ ಇದ್ವಿ. ಅಂದರೆ ಹಾಸ್ಟೆಲ್ ಅಂದರೆ ಅವರು ಕೂಡ ಅದು ಬ್ಲೈಂಡೇ? ಹೌದು, ಅವರು ಬ್ಲೈಂಡೇ. ಅಲ್ಲಿ ಒಂದು ಹ್ಯಾಂಡಿಕ್ಯಾಪ್ಸ್ ಅವರಿಗೆ ಮಾತ್ರ? ಹೌದೌದು, ಬ್ಲೈಂಡ್ಸ್ಗೆ ಮಾತ್ರ. ಅದು ಬ್ಲೈಂಡ್ಸ್ಗೆ ಮಾತ್ರ. ಹಾಗೆ ಅವರಿಗೆ ಕೂಡ ಆದಾಯ ಇರಲಿಲ್ಲ? ಹೌದೌದು, ಅವ್ರಿಗೂ ಆದಾಯ ಇರಲಿಲ್ಲ. ಅವರಿಗೆ ಆದಾಯದೊಂದು ಮಾರ್ಗ ಬೇಕಿತ್ತು. ಹೌದು. ಹಾಗೆ ನೀವು ಬೀದಿಗಳಲ್ಲಿ ಹೋಗಿ ಆರ್ಕೆಸ್ಟ್ರಾ ಮಾಡಿ ಅದರಲ್ಲಿ ಸಂಪಾದನೆ ಮಾಡ್ತೀವಿ? ಹೌದು. ಅದರ ಸಂಪಾದನೆ ಮಾಡಿ ಅವ್ರಿಗೆ ಕೊಡ್ತಿದ್ರಿ. ಅದರ ಮೂಲಕ ನಿಮ್ಗೆ ಕೂಡ ಒಂದು ಅವಕಾಶ ಸಿಕ್ಕಿತ್ತು ಹಾಸ್ಟೆಲಲ್ಲಿ? ಹೌದೌದು. ಅಂದರೆ ನಿಮಗೆ ಸಪ್ರೇಟ್ಲಿ ಕೊಟ್ಟರಲ್ಲ ಅವ್ರ ಜೊತೆ? ಇಲ್ಲ, ಅವ್ರ ಜೊತೆಲೇ ಕೊಟ್ಟರು. ಫ್ಯಾಮಿಲಿಗೆ ಯಾವತ್ತೂ ಅವಕಾಶ ಕೊಡಲ್ಲ, ಆದರೂ ನಿಮಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟರು. ನಾವು ಆರ್ಕೆಸ್ಟ್ರಾದಲ್ಲಿ ದುಡ್ದು ಹಣ ಮಾಡಿ ನಾವು ಒಂದು ಮನೆ ಮಾಡ್ಕೊಂಡ್ವಿ. ಸ್ವಂತ ಮನೆ ಮಾಡಿಕೊಂಡ್ವಿ? ಇಲ್ಲ, ಬಾಡಿಗೆ ಮನೆ ಮಾಡ್ಕೊಂಡ್ವಿ. ಬೇರೆ ಬಾಡಿಗೆ. ಆನಂತರವಾಗಿ ನಾವು ಹೀಗೆ ಬೀರೂರಲ್ಲಿ ನಾನು ಹೇಳಿದ್ನಲ್ಲ ಆಗಲೇ, ಅವ್ರ ಚರ್ಚಿಗೆ ಹೋಗ್ತಾ ಇದ್ವಿ ಪ್ರಾರ್ಥನೆಗಾಗಿ. ಅವರು ಅಂಧರ ಮಧ್ಯದಲ್ಲಿ ಸೆಕೆಂಡ್ ಶನಿವಾರದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಅಂಧರ ಸಮಾಜಕ್ಕೆ ಏಳಿಗೆಗಾಗಿ. ಸೊ ಇದಕ್ಕೋಸ್ಕರ ಹೋಗುವಾಗ ನನಗೆ ದೇವರ ಆತ್ಮನು ಸ್ವಲ್ಪ ಟಚ್ ಆಗ್ತಾಯಿತ್ತು, ಯಾವಾಗಲೂ ಫೀಲ್ ಆಗ್ತಾಯಿತ್ತು ದೇವ್ರ ಕಡೆಗೆ ಬರಬೇಕು ಸಂಪೂರ್ಣವಾಗಿ ಅನ್ನೋದು. ಆದರೆ ಒಂದು ಕಡೆ ಒಂದು ಜೀವನ ನಮಗೆ ಕಾಡ್ತಾಯಿತ್ತು. ಸೊ ಈಗ ಹೇಳಿದ್ರು ದೀಕ್ಷಾಸ್ನಾನ ತಗೊಳ್ಳಿ ಅಂತ ಹೇಳಿದ್ರು. ಸರಿ, ನಾವು ಯೋಚನೆ ಮಾಡಿ ದೀಕ್ಷಾಸ್ನಾನ, ನನಗೆ ಸತ್ಯವೇದ ಅನ್ನೋದು ಗೊತ್ತಿಲ್ಲ, ನಿಮಗೆ ಜ್ಞಾನ ಇದೆ ತಿಳ್ಕೊಬೋದು, ತಗೊಳ್ಳಿ ಅಂತ ಹೇಳಿದ್ರು. ಸೊ ನಾವು ದೀಕ್ಷಾಸ್ನಾನ ತಗೊಂಡ್ವಿ. ದೀಕ್ಷಾಸ್ನಾನ ತಗೊಂಡ್ರು ಕೂಡ ನಾವು ಆರ್ಕೆಸ್ಟ್ರಾದಲ್ಲಿ ಹೋಗ್ತಾ ಇದ್ವಿ. ಒಟ್ಟಿಗೆ ತಗೊಂಡ್ರಿ? ಇಬ್ಬರು ಒಟ್ಟಿಗೆ ತಗೊಂಡ್ರಿ. ಮಗು ಆಗ 5 ತಿಂಗಳಿತ್ತು, ಪ್ರೆಗ್ನೆಂಟು. ಸೊ ಹೊಟ್ಟೆಯಲ್ಲಿರುವಾಗಲೇ ದೀಕ್ಷಾಸ್ನಾನ ತಗೊಂಡ್ವಿ. ಆರ್ಕೆಸ್ಟ್ರಾಕ್ಕೆ ಹೋಗ್ತಿದ್ರಿ? ಆದರೂ ಆರ್ಕೆಸ್ಟ್ರಾ ಹೋಗ್ತಾ ಇದ್ವಿ. ಸತ್ಯದ ಪರಿಪೂರ್ಣ ನಿಮಗೆ ಅರಿವಿಲ್ಲ? ಅರಿವಿತ್ತು, ಎಲ್ಲ ಇದ್ರೂ ಕೂಡ ಕುಟುಂಬದ ಜೀವಿತ ಒಂದು ಕಡೆ, ಜೀವನ ಮಾಡಲಿಕ್ಕೆ ಏನು ಮಾಡೋದು ಅನ್ನೋದು ಒಂದು ಪ್ರಶ್ನೆ ಇತ್ತು ನನ್ನಲ್ಲಿ. ನಂತರ ಆರ್ಕೆಸ್ಟ್ರಾ ಮಾಡ್ತಾ ಇದ್ವಿ. ಆದರೆ ನಮಗೆ ದೇವರ ಹಾಡುಗಳನ್ನು ಹಾಡ್ತಿದ್ವಿ, ಯೇಸು ಸ್ವಾಮಿ ಹಾಡುಗಳನ್ನು. ಇದರಿಂದಾಗಿ ನಮ್ಮನ್ನು ತುಂಬ ಜನ ಹೀಯಾಳಿಸ್ತಾ ಇದ್ರು, ನೀವು ಆರ್ಕೆಸ್ಟ್ರಾ ಮಾಡ್ತೀರಿ, ಎಲ್ಲೂ ನಿಮಗೆ ಅವಕಾಶಗಳಿಲ್ಲ ಅಂತ. ಸೊ ಇದರಿಂದ ತುಂಬ ನಮಗೆ ಅಲ್ಲೊಂದು ಮಕ್ಕಳ ವಿಷಯದಲ್ಲಿ ಒಂದು ಹೋರಾಟ ಆದರೆ ಇಲ್ಲಿ ಇದೊಂದು ಹೋರಾಟ ಬಂತು. ಸೊ ಹಿಂಗಾಗಿ ನಾವು ತುಂಬ ಅಳ್ತಾ ಇದ್ದೆ, ಕಣ್ಣೀರಾಗ್ತಾ ಇದೆ, ನಮ್ಮ ಜೀವಿತ ಹೀಗಾದರೆ ಹೇಗೆ ಅಂತ. ಒಂದು ಕಡೆ ದೇವ್ರನ್ನ ಆರಾಧನೆ ಮಾಡ್ಬೇಕು ಅನ್ನೋದು ಇಷ್ಟ, ಒಂದು ಕಡೆ ಕುಟುಂಬದ ಜೀವಿತ, ಇವೆರಡರ ನಡುವೆ ನಾನು ಹಾದು ಹೋಗ್ತಾ ಇದ್ದೆ ಸರ್. ಆಮೇಲೆ ನಮಗೆ ತುಂಬ ವರ್ಷಗಳಾದಮೇಲೆ ಕಳೆದ ವರ್ಷ ಅನೇಕ ಸೇವಕರುಗಳು ಹೇಳ್ತಾ ಇದ್ರು, ನೀವು ಬಿಟ್ಟುಬಿಡಿ, ನಿಮಗೆ ದೇವ್ರು ನಡೆಸ್ತಾರೆ ಅಂತ. ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೆ, ಹೇಗೆ ನಡೆಸ್ತಾರೆ ನನ್ನನ್ನು ಅಂತ ಹೇಳಿ. ಯಾಕೆಂದರೆ ಮಗು, ಹೆಂಡತಿ, ಮನೆ ಬಾಡಿಗೆ ಪ್ರತಿಯೊಂದೊಂದು ನೀಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದಾದಮೇಲೆ ಕಳೆದ ವರ್ಷ ಎಲ್ಲರೂ ಹೇಳಿದ ಮೇಲೆ ನನಗೂ ಮನಸ್ಸಲ್ಲಿ ಬಂತು, ಒಂದು ಉಪವಾಸ ಪ್ರಾರ್ಥನೆ ಕೂತ್ಕೊಳ್ಳೋಣ ಅಂತೇಳಿ. ಸೊ 7 ದಿನ ಉಪವಾಸ ಪ್ರೇಯರ್ ಮಾಡಿದೆ. ಆ 7 ದಿನ ಆದಮೇಲೆ ಕಡೇ ದಿನದಲ್ಲಿ ದೇವ್ರು ಹೇಳಿದ್ರು, 27ನೇ ಕೀರ್ತನೆ 1ನೇ ವಚನ ತೋರಿಸಿ, ನಾನು ನಿನಗೆ ಬೆಳಕು ರಕ್ಷಕನಾಗಿದ್ದೇನೆ, ಇದನ್ನು ಬಿಟ್ಟುಬಿಡು ಅಂತೇಳಿ. ಸೊ ಆಗ ಬಿಟ್ಟುಬಿಟ್ಟೆ. ನಾನು ಬಿಟ್ಟುಬಿಟ್ಟು ಪ್ರೇಯರ್ ಮಾಡಿಕೊಂಡು ನಾನು ಅನೇಕ ಬಿಸ್ನೆಸ್ಗಳು ಪ್ರಾರಂಭ ಮಾಡಿದೆ. ಏನು ಬಿಸ್ನೆಸ್ ಮಾಡಿದೆ? ಇಯರ್ಫೋನ್ ಮಾರೋದು ರೋಡಲ್ಲಿ, ಬ್ಲೂಟೂತ್ ಮಾರ್ತಾ ಇದ್ದೆ, ಚಾರ್ಜರ್ಗಳು ಮಾರ್ತಾ ಇದ್ದೆ, ಯಾವುದು ಕೂಡ ಕೈಗೆ ಹತ್ತುತ್ತಾ ಇರಲಿಲ್ಲ. ಸೊ ಹಿಂಗಾದಾಗ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದ್ರ ಜೊತೆಲಿ ಸತ್ಯವೇದನ ತಿಳ್ಕೊಳ್ತಾ ಇದ್ದೆ, ಬೈಬಲ್ಲು ಅದೆಲ್ಲ ತಿಳ್ಕೊಳ್ತಾ ಇದ್ದೆ, ಸ್ಟಡಿಗೆ ಹೋಗ್ತಾ ಇದ್ದೆ. ಅದಾದಮೇಲೆ ನನಗೆ ಪಾಸ್ಟ್ರುಗಳು ಹೇಳಿದ್ರು, ಒಬ್ಬರು ದೇವ್ರು ನಿಮ್ಮನ್ನು ಸೇವೆ ಕರೆದಿದ್ದಾರೆ ಅಂತ. ದೇವರು ಕೂಡ ನನಗೆ ವಾಕ್ಯದ ಮೂಲಕ ಅದೇ ತೋರಿಸಿದ್ರು. ಸೊ ಇದಾದಮೇಲೆ ನನ್ನನ್ನು ಮಾರ್ಚ್ 15ನೇ ತಾರೀಕು ನನಗೆ ಆರ್ಡಿನೇಷನ್ ಆಯಿತು ಪಾಸ್ಟ್ರಾಗಿ. ಸೊ ಅಲ್ಲಿಂದ ನಮ್ಮ ಸೇವೆ ಹೀಗೆ ಹೋಗ್ತಾ ಇದೆ ಸರ್. ನೀವು ಬೈಬಲ್ ಕಾಲೇಜ್ ಮಾಡಿದ್ರಾ? ಹೌದು. ಎಲ್ಲಿ ಮಾಡಿದ್ರಿ? ಕನ್ಯಾಕುಮಾರಿಯಲ್ಲಿ ಜೆಹೋವಾ ಈರೆ ಅಂತೇಳಿ ಅಲ್ಲಿ ಮಾಡಿದ್ದು. ಎಷ್ಟು ವರ್ಷ ಮಾಡಿದ್ರಿ? 2 ವರ್ಷ. ಯಾವಾಗದು? 2019-18 ಮಾಡಿದೆ ಸರ್. ಬೈಬಲ್ ಕಾಲೇಜ್ ಮಾಡಿದ ನಂತರ ಏನು ಮಾಡಿದ್ರಿ ನೀವು?
ಬೈಬಲ್ ಕಾಲೇಜ್ ನಂತರ ನಾನು ಹಾಗೆ ಬಿಸ್ನೆಸ್ ಮಾಡ್ಕೊಂಡೇ ಇದ್ದೆ 2020 ಅಂದ್ಕೊಳ್ತೀನಿ, ಮೋಸ್ಟ್ಲಿ 21, 22 ಅಲ್ಲಿನ ಇದರ ಮಧ್ಯದಲ್ಲಿ ನೀವೀಗ ಚರ್ಚಿಗೆ ಹೋಗುವಂಥದ್ದು, ಯೇಸುಸ್ವಾಮಿ ನಂಬೋದು, ಇದು ನಿಮ್ಮ ತಂದೆ ತಾಯಿ ಗೊತ್ತಿತ್ತಾ? ನಮ್ಮ ತಂದೆ ತಾಯಿ ಹೇಳಿದ್ರು ದೀಕ್ಷಾ ಸ್ನಾನ ಪಡ್ಕೊಂಡ್ಮೇಲೆ ಇದು ಹಿರಿಯರದೆಲ್ಲ ಕಾರ್ಯಗಳೆಲ್ಲ ಯಾರು ಮಾಡಬೇಕು, ಹೀಗೆ ಮೂಢನಂಬಿಕೆದೆಲ್ಲ ಹೇಳ್ತಾಯಿದ್ರು. ಸೊ ನೀನು ದೀಕ್ಷಾ ಸ್ನಾನ ಪಡ್ಕೊಂಡಿದೀಯಾ, ಹೀಗೆಲ್ಲ ಮಾಡ್ತಾಯಿದ್ರು. ಅವರು ತುಂಬ ವಿರೋಧ ಮಾಡ್ತಿದ್ರು ಸ್ವಲ್ಪ ದಿವಸ. ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ನಾನು ಆರ್ಕೆಸ್ಟ್ರಾ ಮತ್ತು ಬಿಸ್ನೆಸ್ ಮಾಡುವಾಗಲೇ ಬೈಬಲ್ ಟ್ರೈನಿಂಗ್ ಮಾಡ್ತಾಯಿದ್ದೆ ಸರ್. ಅವಕಾಶ ಕೊಟ್ಟಿದ್ರು, ಮಾಡ್ತಾಯಿದ್ದೆ. ನಂತರ ಈಗ ನೀವು ಪರಿಪೂರ್ಣವಾಗಿ ರಕ್ಷಣೆ ನಾನಾದರೂ ಕೇಳಲಿಲ್ಲ. ಹೋರಾಟಗಳು ಬಂದರೂ ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದೆ. ಈಗ ನಮ್ಮ ತಂದೆ ತಾಯಿ ಹೇಳ್ತಾರೆ ನಮಗೆ ನೀವು ಪ್ರಾರ್ಥನೆ ಮಾಡಿ ಅಂತ. ಆ ಲೆವೆಲಲ್ಲಿ ಇದ್ದಾರೆ ಈಗ. ಅವರ ರಕ್ಷಣೆಗೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ಅವರಿಗೆ ನೀವು ಸ್ವಾರ್ಥ ಕೊಟ್ಟಿದ್ದೀವಿ. ನಮ್ಮ ಊರುಗಳಲ್ಲೆಲ್ಲ ಪಬ್ಲಿಕ್ ಮೀಟಿಂಗ್ಗಳೆಲ್ಲ ಮಾಡಿದ್ದೀನಿ. ಒಂದು 2-3 ಪಬ್ಲಿಕ್ ಮೀಟಿಂಗ್ ಮಾಡಿದ್ದೀವಿ. ರಕ್ಷಣೆ ಅವ್ರಿಗೂ ಸ್ವಾರ್ಥ ತಲುಪಿದೆ, ಬಟ್ ರಕ್ಷಣೆ ಮಾರ್ಗಕ್ಕೆ ಬಂದಿಲ್ಲ. ಓಕೆ, ನಿಮ್ಮ ನೆರೆಕೊರೆಯನ್ನು ಊರಿನವರೆಲ್ಲ ಅವರೆಲ್ಲ ಈಗ ತುಂಬ ಮೊದಲೆಲ್ಲ ಆ ಥರ ಅವರು ಕೂಡ ವಿರೋಧ ಮಾಡ್ತಿದ್ರು. ಇವಾಗ ಹೋದರೆ ತುಂಬ ಖುಷಿ ಪಡ್ತಾರೆ. ಎಲ್ಲರೂ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಬರ್ತಾರೆ ಊರಿಗೆ ಹೋದರೆ. ಓಕೆ, ಈಗ ನೀವು ಏನು ಮಾಡ್ತಾ ಇದ್ದೀರಿ? ಇವಾಗ ನಾವು ಸೇವೆ ಮಾಡ್ತೀವಿ ಬೆಂಗಳೂರಲ್ಲಿ, ಅಂಧರ ಮಧ್ಯದಲ್ಲಿ. ಜೊತೆಗೆ ನಾರ್ಮಲ್ಸ್ ಮಧ್ಯದಲ್ಲೂ ಕೂಡ ಹೋಗ್ತೀನಿ. ಅನೇಕ ಸಭೆಗಳಿಗೆ ಹೋಗಿ ವಾಕ್ಯ ಹೇಳ್ತೀನಿ. ಅನೇಕ ಸಭೆಗಳ ಮ್ಯೂಸಿಕ್ಕು, ಹಾಡುಗಳು. ನಮ್ಮದು ಮ್ಯೂಸಿಕ್ ಟೀಮ್ ಇದೆ, ಗಾಡ್ ಫ್ಯಾಮಿಲಿ ಪ್ರೇಯರ್ ಮ್ಯೂಸಿಕ್ ಟೀಮ್ ಅಂತ ಹೇಳಿ. ಎಷ್ಟು ಜನ ಇದ್ದೀರಿ ಅದರಲ್ಲಿ? ನಾವು 4 ಜನ ಇದ್ದೀವಿ ಟೀಮು. ಸೊ ನಮ್ಮಲ್ಲಿ ಕೀಬೋರ್ಡ್ ಬಾರ್ಸರು ಎಲ್ಲರೂ ಇದ್ದಾರೆ. ಅಂದರೆ ಎಲ್ಲ ಬ್ಲೈಂಡ್ಸ್ ಏನಾ? ಎಲ್ಲ ಬ್ಲೈಂಡ್ಸೇ. ನಾರ್ಮಲ್ ಯಾರು ಇಲ್ಲ? ಇಲ್ಲ. ಯಾರು ಯಾವ ಸಭೆಗಳಲ್ಲಿ ನಮ್ಗೆ ಅವಕಾಶ ಕೊಡ್ತದೋ ಆ ಸಭೆಗೆ ಹೋಗಿ ನಾವು ಮಾಡ್ತೇವೆ. ಹೇಗೆ ನಿಮ್ಮ ಅನುಭವ ಹೇಗೆ ಈಗ? ಇವಾಗ ನಿಜವಾಗ್ಲೂ ದೇವ್ರು ನನ್ನ ಬೆಂಗಳೂರು ಕರ್ಕೊಂಡು ಬಂದಿದ್ದು ನಿಜವಾಗ್ಲೂ ಪೌಲನನ್ನು ನೋಡ್ರಿ ಯಾವ ರೀತಿ ಪೌಲನಾಗಿ ಮಾರ್ಪಡಿಸೋ ಸೌಲನಾಗಿದ್ದಂಥವನ್ನ. ಸೊ ದೇವ್ರು ನನ್ನನ್ನು ಕೂಡ ನನ್ನ ಜೀವಿತವನ್ನು ಬದಲಾಯಿಸಿದ್ರು. ಇವತ್ತು ಎಷ್ಟು ಜನ ನನ್ನ ಹಾಗೆ ಅಂದರು ಇನ್ನೂ ಆರ್ಕೆಸ್ಟ್ರಾದಲ್ಲೇ ಇದ್ದಾರೆ. ಅವ್ರ ಮಧ್ಯದಲ್ಲಿ ನನ್ನನ್ನು ಉತ್ತಮವಾಗಿ ಬೆಳೆಸ್ತಾ ಇದ್ದಾರೆ. ಅದು ಖುಷಿ. ಓಕೆ, ಈಗ ಇದರ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಹಿಂಸೆ ಏನಾದರೂ ಬಂದಿದ್ದುಂಟ? ನಾನು ಸೇವೆಗೆ ಬಂದಮೇಲೆ ಬಹಳ ಹಿಂಸೆ ಆಯಿತು. ಅದಕ್ಕಿಂತ ಮುಖ್ಯವಾಗಿ ನಾವು ಆರ್ಕೆಸ್ಟ್ರಾದಲ್ಲಿ ನಮ್ಮ ಇರುವಾಗಲೂ ಕೂಡ ಪ್ರೆಗ್ನೆಂಟ್ ಆಗಿದ್ದಾಗ ನಮ್ಮ ಮಿಸ್ಸಸ್ಸು ನಾವು ಪ್ರೇಯರ್ಗಳೆಲ್ಲ ಹೋಗ್ತಾ ಇದ್ವಿ. ಆ ಟೈಮಲ್ಲೂ ಕೂಡ ನಾನು ಟ್ರೈನಲ್ಲೆಲ್ಲ ಬಿದ್ದು ಸಾಯಬೇಕಾಗಿತ್ತು. ಯಾಕೆಂದರೆ ನಾವು ನಡ್ಕೊಂಡು ಹೋಗುವಾಗ ಕೆಲವು ಸಾರಿ ಅಪ್ಪಿತಪ್ಪಿ ಅಳಿಯಲ್ಲಿ ಬೀಳ್ತಾ ಇದ್ವಿ. ಸೊ ರಾತ್ರಿ ಟೈಮಲ್ಲೆಲ್ಲ ನೈಟ್ ಇಳಿದಾಗ. ಸೊ ಈಗಿದ್ದಾಗ ಒಂದು ಸಾರಿ ನಾನು ಹೀಗೆ ಬಿದ್ದಾಗ ನಾನು 2ನೇ ಪ್ಲಾಟ್ಫಾರ್ಮಲ್ಲಿ 1ನೇ ಪ್ಲಾಟ್ಫಾರ್ಮಲ್ಲಿ ಬಿದ್ದಿದ್ದು ಹಾರಿ ನಾನು ಕೈ ತಪ್ಪಿ 2ನೇ ಪ್ಲಾಟ್ಫಾರ್ಮಲ್ಲಿ ಬೀಳಬೇಕಾಯಿತು. ಸೊ ಬಿದ್ದಾಗ ಟ್ರೈನ್ ಇನ್ನೊಂದು 2 ನಿಮಿಷದಲ್ಲಿ ನನಗೆ ಆ ಟೈಮು ಕೂಡ ನನಗಿದಾಯ್ತು. ಯಾಕೆಂದರೆ ದೇವರು ಆ ಉದ್ದೇಶ ನೆರವೇರಿಸಲಿಕ್ಕೋಸ್ಕರ ಇಲ್ಲಿವರೆಗೂ ಬದುಕಿಸಿದ್ದಾರೆ ಅನ್ನೋದು ಖುಷಿ. ಯಾವ ಜನರಿಂದ ನನ್ನ ಸೇವೆಗೆ ಬಂದಮೇಲೆ ತುಂಬ ಅವಮಾನ. ಇವನು ಆರ್ಕೆಸ್ಟ್ರಾ ಮಾಡ್ತಾರಲ್ಲ, ಇವ್ರು ನಿಜವಾಗ್ಲೂ ಸೇವೆಗೆ ಮಾಡ್ತಾರಾ ಅಂತ ಹೇಳಿ ನನ್ನ ಸೇವೆಗೆ ಬಂದಮೇಲೆ ತುಂಬ ಜನ ನನಗೆ ಅವಕಾಶ ಕೊಟ್ಟಿದ್ದವರೆಲ್ಲ, ಅಂದರೆ ಆರ್ಕೆಸ್ಟ್ರಾದಲ್ಲಿ ಇದ್ದಾಗಲೂ ಕೂಡ ನಮ್ಗೆ ಆರಾಧನೆ ಮಾಡಲಿಕ್ಕೆ ಕೆಲವರಲ್ಲಿ ಕೊಡ್ತಾಯಿದ್ರು. ಅವರೆಲ್ಲ ಕೊಡ್ತಿದ್ದವ್ರು ಕೂಡ ನಮ್ಮನ್ನು ಹೀಯಾಳಿಸಿದ್ರು. ಆಮೇಲೆ ಕೊಡ್ತಿದ್ದವ್ರು ಕೂಡ ಕೊಡಲಿಕ್ಕೆ ಮುಂದೆ ಬರಲಿಲ್ಲ. ಇವನೇನು ಸೇವೆ ಮಾಡ್ತಾನೆ, ಇಷ್ಟಕ್ಕೆ ಈಗಲೇ ಆರ್ಡಿನೇಷನ್ ತೊಗೊಂಡಿದ್ದಾರೆ ಅಂತ. ಅದಲ್ಲದೆ ಬೆಂಗಳೂರಿಗೆ ಬಂದಮೇಲೆ ನಮಗೆ ಸಭೆ ಇರಲಿಲ್ಲ ಸರ್. ಸಭೆ ಇರಲಿಲ್ಲ. ನಾವು ಅನೇಕ ಕಡೆ ಕನ್ನಡ ಸಭೆ ಬೇಕಾಗಿತ್ತು. ನನಗೆ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವುದು ಬರಲ್ಲ. ಹಾಂ. ಸೊ ಹಾಗಾಗಿ ನಾವು ಹುಡುಕ್ತಾ ಇರುವಾಗ ನಮಗೆ ಪಾಸ್ಟರ್ ಸುಬ್ಬಾರಾವ್ ಅವ್ರ ಮೂಲಕವಾಗಿ ಬೆತ್ಸತ AG ಮಿನಿಸ್ಟ್ರಿ ಯಲಂಕದಲ್ಲಿದೆ ಚರ್ಚ್. ಸುಬ್ಬಾರಾವ್ ಅಂದರೆ ಅವರು ಕೂಡ ಇಲ್ಲ, ಅವರು ನಾರ್ಮಲ್ ಬ್ಯಾಪ್ಟಿಸ್ಟ್ ಸಂಸ್ಥೆ ಡೈರೆಕ್ಟ್ರು. ಅವ್ರ ಮೂಲಕ ಈ ಸಭೆ ಗೊತ್ತಾಯಿತು. ಪಾಸ್ಟರ್ ಸಂತೋಷ್ ಅಂತ ಇದ್ದಾರೆ ಯಲಂಕದಲ್ಲಿ ಅಂತ. ಅವ್ರ ಸಭೆಯಲ್ಲಿ ನಾವು ಹಂತ ಬೆಳೆದೆ. ಕೀಬೋರ್ಡು ಫಸ್ಟ್ ಕಾಂಗೋ ಬಾರಿಸ್ತಾ ಇದ್ದೆ. ಕೀಬೋರ್ಡು ತೊಗೊಂಡೆ, ಕೀಬೋರ್ಡ್ ನುಡ್ಸೋದು ಕಲಿತೆ ಅಲ್ಪ ಸ್ವಲ್ಪ. ವರ್ಷಿಪ್ ಎಲ್ಲ ಮಾಡೋದು ಕಲಿತೆ, ವಾಕ್ಯ ಹೇಳೋದೆಲ್ಲ ಕಲ್ತ್ಕೊಂಡೆ. ಸಭೆಯಲ್ಲಿ ಆತ್ಮಿಕವಾಗಿ ಬೆಳೆದೆ. ಅಂದರೆ ನಿಮಗೆ ಸಭಾಪಾಲಕರು ತುಂಬ ಸಪೋರ್ಟ್ ಮಾಡಿದರು? ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಎನ್ಕರೇಜ್ ಮಾಡಿದರು. ಹೌದು. ನನಗೆ ತುಂಬ ಎಂಕರೇಜ್ ಮಾಡಿದೆ ಅಂದರೆ ಪಾಸ್ಟರ್ ವಿಜಯ್, ನಮ್ಮ ಬ್ಲೈಂಡು. ಸೊ ಎಲ್ಲ ವಿಷಯದಲ್ಲೂ, ಸೇವೆ ವಿಷಯದಲ್ಲಿ ಈಗಲೂ ಕೂಡ. ಈಗ ಯಾವ ಸಭೆಯಲ್ಲಿ ಇದ್ದೀರಿ ನೀವು? ನಾವು ಈಗ ಬೆತ್ಸತ ಅಲ್ಲೇ ಸಭೆಯಲ್ಲೇ ಇದ್ದೀವಿ, ಅಲ್ಲೇ ಹೋಗ್ತಾ ಇರ್ತೀವಿ. ಸೊ ಸೇವೆ ಇದ್ದಾಗ ನಾನು ಹೋಗ್ತಾ ಇರ್ತೀನಿ ಬೇರೆ ಕಡೆ. ಈಗ ನಿಮ್ಮ ಮಿಸ್ಸಸ್ ಏನು ಮಾಡ್ತಾ ಇದ್ದಾರೆ? ಅವರು ಮನೇಲೇ ಇರ್ತಾರೆ ಸರ್. ಅವ್ರೇನು ಕೆಲಸ ಹೋಗ್ತಾ ಇಲ್ಲ? ಇಲ್ಲ, ಸೇವೆ ಮೇಲೆ ಜೀವಿತ ನಡೀತಾ ಇದೆ. ಇಬ್ಬರು ಕೂಡ ಸೇವೆಗೆ ಹೋಗ್ತೀರಿ? ಹೌದು.
ಅಂದರೆ ಎಲ್ಲಿ ಸೇವೆಗೆ ಹೋಗ್ಬೇಕಾದ್ರೆ ಇಬ್ಬರು ಕೂಡ ಹೋಗ್ತೀರಾ? ಟೀಮ್ ಆಗಿ ಹೋಗ್ತೀರಾ, ಇಬ್ಬರು ಹೋಗ್ತೀರಾ? ಇಬ್ಬರು ಹೋಗ್ತೀವಿ. ಒಂದೊಂದ್ಸರಿ ಏನಾದರೂ ಇದೆ ಸಭೆಗಳು ಕರೆದ್ರೆ ಟೀಮ್ ಆಗಿ ಹೋಗ್ತೀವಿ ಏನಾದರೂ ಇತ್ತಂದರೆ. ವರ್ಷಿಪ್ ಮಾಡ್ತೀರಿ? ವರ್ಷಿಪ್ ಮಾಡ್ತೀವಿ. ವಾಕ್ಯ ಕೊಡ್ತೀರಿ? ವಾಕ್ಯ ಕೊಡ್ತೀನಿ. ಬೇರೆ ಏನೆಲ್ಲ ಮಾಡ್ತೀರಿ? ಬೇರೆ ವಾಕ್ಯ, ವರ್ಷಿಪ್ಪು, ಹಾಡುಗಳು ಆಡ್ತೀವಿ. ಇನ್ನೇನಿಲ್ಲ ಸದ್ಯಕ್ಕೆ ನಾವು ಆ ಸೇವೆಯಲ್ಲಿ ಇನ್ಯಾವುದು ಮಾಡಲ್ಲ. ಓಕೆ. ಬೇರೆ ನಿಮ್ಮ ಏನಾದ್ರು ಸಾಕ್ಷಿ ಇದೆಯಾ? ನಮ್ಮ ಸಾಕ್ಷಿ ಇನ್ನೇನಿಲ್ಲ ಸರ್. ನಾವು ಲಿಪಿ ಅಂದರೆ ನಮ್ಗೆ ಲಿಪಿ ಅಂದರೆ ನೀವು ಹೇಗೆ ಕೇಳ್ಬೋದು, ನೀವು ಹೇಗೆ ಓದ್ತೀರಿ ಅಂತ. ನಮ್ಮದು ಬ್ರೈಲ್ ಲಿಪಿ, ಕೈಯಲ್ಲಿ ಮುಟ್ಟಿ ಓದೋದು. ನೀವು ಕಣ್ಣಲ್ಲಿ ಓದ್ತೀರಾ, ನಾವು ಕೈಯಲ್ಲಿ ಮುಟ್ಟಿ ಓದ್ತೀವಿ. ಅಂದರೆ ನಿಮಗೆ ಅದು ಕಲಿತ ನಿಮಿತ್ತವಾಗಿ ಅಭ್ಯಾಸ ಆಗಿದೆ? ಹೌದು. ಹೌದು. ಓಕೆ. ನೀವು ಕಾಲೇಜ್ನಲ್ಲಿ ಕೂಡ ಅದೇ ರೀತಿ ಮಾಡ್ತಿದ್ರಾ? ಹೌದು. ಕಾಲೇಜಲ್ಲಿ ಕೂಡ ಅವ್ರು ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೋತಿದ್ದೆ. ರೆಕಾರ್ಡ್ ಮಾಡಿಕೊಂಡು ಮನೇಲಿ ಬಂದು ಬರ್ಕೋತಾ ಇದ್ದೆ. ಬೈಬಲ್ ಕಾಲೇಜ್ ಹೇಗೆ ಮಾಡಿದ್ರಿ? ಬೈಬಲ್ ಕಾಲೇಜು ಕೂಡ ಹಾಗೆ ಅವ್ರು ಹೇಳಿದ್ರು ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಸೊ ನಮಗೆ ಮೊಬೈಲಲ್ಲಿ PDF ಕಳಿಸ್ತಾ ಇದ್ರು. ಅದನ್ನ ನೋಡಿ ನಾರ್ಮಲ್ ಕೈಯಲ್ಲಿ ಅಥವಾ ನಾವೇ ಓದಿಸ್ಕೋತೀವಿ. ಯಾಕಂದರೆ ನಮ್ಮದು ಮೊಬೈಲು ಟಾಕ್ ಪ್ಯಾಕ್ ಇರುತ್ತೆ, ಎಲ್ಲ ಮೊಬೈಲಲ್ಲೂ ಇರುತ್ತೆ. ಅದು ನಿಮ್ಮ ಮೊಬೈಲಲ್ಲೂ ಇರುತ್ತೆ ಸಾಮಾನ್ಯವಾಗಿ. ಅದನ್ನ ಆನ್ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತಾ ಇತ್ತು, ಮಾತಾಡ್ತಾ ಇತ್ತು. ಹೌದು. ಬೈಬಲ್ ಕೂಡ ಹಾಗೇನೆ ಕಲ್ತ್ರಿ ನೀವು? ಹೌದು. ಆಡಿಯೋ ಬೈಬಲು ಮತ್ತು ನಮ್ಮ ಲಿಪಿಲೂ ಕೂಡ ಬೈಬಲ್ ಇದೆ ಸರ್. ನಿಮ್ಮ ಮುಂದಿನ ಯೋಜನೆ ಒಳ್ಳೆ ಒಂದು ಸಭೆ ಮಾಡಬೇಕು ಅಂತ. ಮತ್ತು ನಮ್ಮ ಮ್ಯೂಸಿಕ್ ಟೀಮು ಅನೇಕ ಕಡೆ ಪ್ರಚಾರ ಆಗಬೇಕು. ನಮ್ಮ ಮದುವೆ ಪ್ರೋಗ್ರಾಮು, ಬರ್ತ್ಡೇ ಪ್ರೋಗ್ರಾಮು, ಅಂದರೆ ಇದು ಸ್ಪಿರಿಚುವಲ್ ಆಗಿ ಅದೆಲ್ಲ ನಾವೆಲ್ಲದಕ್ಕೂ ಹಾಡ್ತೀವಿ. ಸಭೆ ಮಾಡಬೇಕಂತ ನಿಮಗೆ ಆಸೆ ಇದೆ? ಹೌದು. ಇಲ್ಲ ಬೆಂಗಳೂರಿನಲ್ಲಿ, ಅಲ್ಲಿ ಹಳ್ಳಿಯಲ್ಲಿ? ಇಲ್ಲ, ನಾವು ಬೆಂಗಳೂರಲ್ಲೇ ಮಾಡಬೇಕು. ನೀವಾಗಿದ್ರ ಮುಂಚೆ ಏನಾದರೂ ಸುವಾರ್ತೆ ಸೇವೆ ಮಾಡಿದ್ದೀರಾ? ಇದು ಅಂದರೆ ಹಳ್ಳಿಗೆ ಹೋಗಿ ಅಂಥದ್ದು ಯಾವುದನ್ನು ಮಾಡಿದ್ದೀರಾ? ಸುವಾರ್ತೆ ಹೇಳಿದ್ದೀವಿ ಸರ್, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಕರಪತ್ರ ಕೊಡೋದು ಅಂಥದ್ದೆಲ್ಲ? ಅದೆಲ್ಲ ಮಾಡಿಲ್ಲ, ಬರೀ ಪಬ್ಲಿಕ್ ಮೀಟಿಂಗ್ ಮಾಡ್ತಾ ಇದ್ದೆ. ಪಬ್ಲಿಕ್ ಮೀಟಿಂಗ್ ಮಾಡಿದ್ದೀವಿ. ಮತ್ತು ಈಗಲೂ ಕೂಡ ಈಗ ಡಿಸೆಂಬರ್ 16ಕ್ಕೆ ಕ್ರಿಸ್ಮಸ್ ಪ್ರೋಗ್ರಾಮ್ ಆಂಧ್ರ ಮಧ್ಯದಲ್ಲಿ ಮಾಡಿದ್ದೀವಿ. ಈಗ ಜನವರಿ 4ಕ್ಕೆ ನಾವು ಜನವರಿ 16ಕ್ಕೆ ಮಾಡಿದ್ವಿ. ಅಂದರೆ ಲೋಯಿ ಬ್ರೈಲ್ ಅಂದರೆ ನಮ್ಮ ಲಿಪಿ ಕಂಡುಹಿಡಿದವ್ರ ದಿನದ ಪ್ರಯುಕ್ತ ಅವ್ರಿಗೆ ಸುವಾರ್ತೆ ಹೇಳಿದ್ವಿ ಬ್ಲೈಂಡ್ಸ್ಗಳಿಗೆ. ನಿಮ್ಗೀಗ ಈ ಸೇವೆಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ? ಹೇಗೆ ಜೀವನ ನಡೀತಾ ಇದೆ ನಿಮ್ಮ ಸೇವೆಗೆ? ಸರ್, ನಮ್ಮ ಜೀವಿತ ಈಗಲೂ ಕೂಡ ತುಂಬ ಕಷ್ಟದಲ್ಲೇ ಹೋಗ್ತಾ ಇದೆ. ಮಗು ಎಜುಕೇಷನ್ ಫೀಸು, ಸೇವೆ ಅದೆಲ್ಲ ಕಷ್ಟದಲ್ಲೇ ಹೋಗ್ತಾ ಇದೆ. ನಮ್ಮ ಟೀಮು ಏನಾದರೆ ಈಗ ನಮಗೆ ಪೆನ್ಷನ್ ಅಮೌಂಟ್ ಬರುತ್ತೆ, ಅದರಲ್ಲಿ ನಮ್ಮ ಜೀವಿತ ಸಾಗ್ತಾ ಇದೆ. ಸೇವೆಗೆ ಅದರಲ್ಲೇ ಹಾಕ್ಕೊಂಡು ನಾವು ಎಷ್ಟು ಸ್ವಲ್ಪ ಹಾಕ್ಕೊಂಡು ನಾವು ಈ ಕಾರ್ಯಕ್ರಮಗಳು ಮಾಡ್ತೀವಿ. ಯಾರು ಡೋನರ್ಸು ನಮ್ಗೆ ಯಾರು ಕೊಡಲ್ಲ. ಸಭೆಯಿಂದ ಏನಾದರೂ ಕರೆದ್ರೆ ಅಲ್ಲಿಂದ ಬರುವಂಥ ಕಾಣಿಕೆಯಿಂದ ನಾವು ಮಾಡ್ತೀವಿ ಸೇವೆ. ಈಗ ನೀವು ಟೀಮ್ ಆಗಿ ಜೊತೆ ಇದ್ದೀರಾ, ಅಲ್ಲಿ ನೀವು ಫ್ಯಾಮಿಲಿ ಮಾತ್ರ ಜೊತೆ ಇದ್ದೀರಾ? ಇಲ್ಲ, ನಾವು ಫ್ಯಾಮಿಲಿ ಇದ್ದೀವಿ. ಟೀಮ್ ಅವರೆಲ್ಲ ಒಂದೊಂದು ಕಡೆ ಇದ್ದಾರೆ. ಪ್ರೋಗ್ರಾಮ್ ಇದ್ದರೆ ಎಲ್ಲ ಒಟ್ಟಿಗೆ ಬರ್ತೀವಿ. ಓಕೆ. ಇಷ್ಟು ತನಕ ಎಲ್ಲೆಲ್ಲಿ ಸೇವೆಗೆ ಹೋಗಿದ್ದೀರಿ ಬೆಂಗಳೂರು ಬಿಟ್ಟು? ಮೈಸೂರಿಗೆ ಹೋಗಿದ್ದೀನಿ, ಮತ್ತು ಹೊಳೆ ನರಸೀಪುರ, ಮತ್ತು ಈಗ ಅರ್ಕಲ್ಗೂಡು ಎಲ್ಲ ಕಡೆ ಹೋಗಿದ್ದೀನಿ. ಮತ್ತು ಇಲ್ಲಿ ಆನ್ಲೈನ್ ಪ್ರೇಯರ್ಗಳಲ್ಲಿ, ಗೂಗಲ್ ಮೀಟ್ಗಳಲ್ಲಿ, ಮತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಡಿದ್ದೀನಿ. ನಂದೇ ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ಹಾಂ. ಏನು ಹೆಸರು ಅದ್ರ? ಗಾಡ್ ಫ್ಯಾಮಿಲಿ. ಅಂದರೆ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗೆ ಎಲ್ಲಾದ್ರೂ ಹೋಗಿದ್ದೀರಾ? ಇಲ್ಲ, ಹೋಗಿಲ್ಲ. ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯಲ್ಲಿ ಮಾತಾಡೋದಿಲ್ಲ? ಇಲ್ಲ, ಮಾತಾಡೋದಿಲ್ಲ. ಕನ್ನಡ ಮಾತ್ರ ಅಲ್ಲ? ಹೌದು. ಅದರ ಉತ್ತಮವಾದಂಥ ರೀತಿಯಲ್ಲಿ ದೇವರು ಅನೇಕ ರೋಗಗಳು ವಾಸಿಯಾಗಲಿಕ್ಕೆ ನಾನು ಪ್ರಾರ್ಥನೆ ಮಾಡಿದಾಗ ಸೊ ದೇವರು ಅದ್ಭುತ ಮಾಡ್ತಾ ಇದ್ದಾರೆ ನಮ್ಮ ಮೂಲಕ. ಏನೆಲ್ಲ ಅದ್ಭುತ ಮಾಡಿದ್ದಾನೆ ಇಷ್ಟು ತನಕ? ತುಂಬ ಜನ ಸೈತಾನದಲ್ಲಿ ಇದ್ದಂಥವ್ರು ಬಿಡುಗಡೆ ಆಗಿದ್ದಾರೆ. ರೋಗದಲ್ಲಿರೋರು, ಕ್ಯಾನ್ಸರ್ ಪೇಷಂಟ್ ಇರೋರು ಬಿಡುಗಡೆ ಆಗಿದ್ದಾರೆ. ಅವ್ರು ಉಳಿಯೋ ಸ್ಟೇಜಲ್ಲೇ ಇರಲಿಲ್ಲ. ಸೊ ಅದು ಪ್ರಾರ್ಥನೆ ಮಾಡಿದಾಗ ಬಿಡುಗಡೆ ಆಗಿದ್ದಾರೆ. ಬೇರೆ ಯಾವುದೆಲ್ಲ ಸೇವೆ ಮಾಡ್ತಿದ್ದೀರಿ? ಬೇರೆ ಎಲ್ಲೂ ಇಲ್ಲ. ನಾವು ಇದೆ ನಮ್ಮದೇ ಒಂದು ಸೇವೆ, ಬೇರೆ ಕಡೆ ಎಲ್ಲೂ ಸೇವೆ ಮಾಡ್ತಾ ಇಲ್ಲ. ಈಗ ಮುಂದೆ ನಿಮಗೆ ಸಭೆ ನಡೆಸಬೇಕು, ಹೌದೌದು, ಸೇವೆ ಮಾಡಬೇಕು. ಬೇರೆ ಏನಾದರೂ ಆಲೋಚನೆ ಇದೆಯಾ? ಏನಾದ್ರು ದರ್ಶನ ದೇವರು ಕೊಟ್ಟಿದ್ದಾರಾ? ದೇವ್ರ ದರ್ಶನ ಎಲ್ಲ ಮೊದಲು ಕುಟುಂಬ ಕಟ್ಟೋದು. ಯಾಕಂದ್ರೆ ಗಾಡ್ ಫ್ಯಾಮಿಲಿ ಅಂತ ಕೊಟ್ಟಿದ್ದೆ ದೇವರು ನಮಗೆ. ಇದು ಕುಟುಂಬ ಕಟ್ಟೋದು, ಕುಟುಂಬ ಕೌನ್ಸಲಿಂಗು, ಕುಟುಂಬಕ್ಕೆ ಫ್ಯಾಮಿಲಿಗೆ ಏನಾದರೂ ನಾವು ನಮ್ಮಲ್ಲಿ ಸೇವೆಯಲ್ಲಿ ಬಂದಿದ್ದು ರೇಷನ್ ಕಿಟ್ಗಳು ಅವೆಲ್ಲ ಕೊಡಬೇಕು. ಇದೇ ನಮಗೆ ದರ್ಶನ ದೇವ್ರು ಕೊಟ್ಟಿರೋದು. ಮತ್ತು ಅನೇಕ ಅಂಧರನ್ನು ರಕ್ಷಣೆ ಮಾರ್ಗಕ್ಕೆ ತರಬೇಕು ಸರ್. ಈಗ ನೋಡಿ, ಆರ್ಕೆಸ್ಟ್ರಾದಲ್ಲಿ ಇರ್ತಾರೆ ತುಂಬ ಜನ, ಈ ಭಿಕ್ಷೆ ಬೇಡೋದ್ರಲ್ಲಿ ಇರ್ತಾರೆ. ಇವರೆಲ್ಲರನ್ನ
ದೇವ್ರ ಕಡೆಗೆ ನಡೆಸ್ಬೇಕು ಅನ್ನೋದೇ ನಂಗೆ ದರ್ಶನ ದೇವ್ರು ಕೊಟ್ಟಿದ್ದು. ಓಕೆ, ನೀವು ರಕ್ಷಣೆಗೆ ಬರುವಾಗ ಎಷ್ಟು ವಯಸ್ಸು ನಿಮ್ಮದು? ನಾನು ರಕ್ಷಣೆಗೆ ಬಂದಾಗ ಒಂದು 25 ವರ್ಷ ಆಗಿದೆ. 25-26 ವರ್ಷ. 25-26 ವರ್ಷ ಆ ವಯಸ್ಸಿನಲ್ಲಿ ರಕ್ಷಣೆಗೆ ಬಂದೆ. ಓಕೆ, ಈಗ ನಿಮ್ಮ ಹಿಂದಿನ ಜೀವಿತ, ಅದು 25 ವರ್ಷದ ಹಿಂದಿನ ಜೀವಿತ, ನಂತರದ ಜೀವಿತ ಹೇಗಿದೆ ನಿಮಗೆ? ಈಗ ರಕ್ಷಣೆಗೆ ಬಂದ್ಮೇಲೆ ನಮ್ಗೆ ತುಂಬ ಖುಷಿ ಆಗುತ್ತೆ. ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು ಗೌರ್ಮೆಂಟ್ ಕೆಲಸ ತಗೋಬೇಕು ನೀನು ಓದಿ ಅಂತ ಹೇಳಿ. ಬಟ್ ನಾನು ರಕ್ಷಣೆ ಬಂದು ಈಗ ಒಂದು 12 ವರ್ಷ ಅಂದರೂ ಕೂಡ ನಾನು 20-20 ಏನೋ ಇದ್ದೆ ನಾನು ಅನ್ಕೊಳ್ತೀನಿ ಬಹುಶಃ. ಆದರೆ ನನ್ನ ತಂದೆ ತಾಯಿ ಅನ್ಕೊಂಡಿದ್ದು ಒಳ್ಳೆ ಗೌರ್ಮೆಂಟಲ್ಲಿ ನೀನು ಎಂಪ್ಲಾಯ್ ಆಗಬೇಕು ಅಂತ, ಡಿಗ್ರಿ ಓದಬೇಕು, ಚೆನ್ನಾಗಿ ಓದ್ಬೇಕು. ನಮ್ಮ ತಂದೆ ತುಂಬ ಪ್ರೀತಿ ಮಾಡ್ತಿದ್ರು ಓದುವಾಗ. ನಾನು ಯಾವಾಗ ಕ್ರಿಸ್ತನ ಕಡೆಗೆ ಬಂದು ನಮ್ಮ ತಂದೆ ತಾಯಿ ಪ್ರೀತಿ ಸ್ವಲ್ಪ ಕಡಿಮೆ ಆಯ್ತು. ಯಾಕೆಂದರೆ ನನ್ನ ಮಗ ಚೆನ್ನಾಗಿ ಓದ್ತಾನೆ, ಒಳ್ಳೆ ಗೌರ್ಮೆಂಟ್ ತೊಗೋತಾನೆ, ಕೆಲಸದಲ್ಲಿ ಇರ್ತಾನೆ ಅನ್ನೋದು ಅವ್ರಿಗೆ ಒಂದು ಆಸೆ ಇತ್ತು. ಸೊ ಬಟ್ ನಾನು ಅನ್ಕೊಳ್ತೀನಿ ಈ ಗೌರ್ಮೆಂಟ್ ಕೆಲಸಕ್ಕಿಂತ ಎಲ್ಲದಕ್ಕಿಂತ ಅನೇಕರಿಗೆ ಆಶೀರ್ವಾದಕರವಾಗಿದೆ ದೇವ್ರು ಇಟ್ಟಿದ್ದಾರೆ ನನ್ನನ್ನು, ಅದು ತುಂಬ ಒಳ್ಳೆಯದು ಅಂತ. ಏನು ಹೇಳ್ತೀರಿ ಯೇಸುಸ್ವಾಮಿ ಬಗ್ಗೆ? ಯೇಸು ತುಂಬ ಒಳ್ಳೆಯವರು ಸರ್. ನಮ್ಮ ನಿಜವಾಗ್ಲೂ ದೇವರು ನಮ್ಮ ಏನು ಹೇಳ್ತೀವೋ ಅದನ್ನು ಕಿವಿ ಕೊಟ್ಟು ಕೇಳಿಸ್ಕೊಳ್ತಾರೆ. ನಿಜವಾಗ್ಲು ನನಗೇನು ಗೊತ್ತಿಲ್ಲದೆ ಇದ್ದಾಗ ನನಗೆ ಮಕ್ಕಳು ಕೊಡ್ತಾರ, ನಿಜವಾಗ್ಲು ನೀನು ದೇವ್ರು ಅಂತ ಚಾಲೆಂಜ್ ಮಾಡಿದಾಗ ದೇವ್ರು ನನ್ನನ್ನು ದೇವರು ಅಧಿಕವಾಗಿ ನಾನು ಪ್ರೀತಿ ಮಾಡಿ ಕರೆದ್ರು. ಇವತ್ತು ನೋಡಿ ನಾವು ಉತ್ತಮ ಸೇವೆ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಯೇಸುಸ್ವಾಮಿ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಯೇಸು ಸ್ವಾಮಿ ನಿಜವಾಗ್ಲೂ ನಮ್ಮ ಪಾಪಗಳನ್ನು ಪಾಪಿಯಷ್ಟರನ್ನು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ನಂದೇ ಸಾಕ್ಷಿ. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಹೌದೌದು ಬಂದಿದ್ದವರು. ನಾವು ಪಾಪದಲ್ಲಿ ಆರ್ಕೆಸ್ಟ್ರಾ ಸಿನಿಮಾ ಹಾಡಾಡೋದು ಒಂದು ಪಾಪ ಅಲ್ವಾ, ಅದನ್ನು ನನ್ನನ್ನು ಹುಡುಕಿ ರಕ್ಷಿಸಿದ್ರು. ಈಗ ನಾವು ಕ್ರಿಸ್ತನಲ್ಲಿ ಸಾಕ್ಷಿ ಆಗಿದ್ದೀರಿ. ಹೌದು ಸರ್. ನೀವೀಗ ಬೆಂಗಳೂರಿನಿಂದ ಹೇಗೆ ಬಂದ್ರಿ? ನಾವು ಬೆಂಗಳೂರಿಂದ ಬರುವಾಗ ಟ್ರೈನಲ್ಲಿ ಬಂದ್ವಿ. ನಾವೇ ಬಂದಿದ್ದು. ನಮ್ಮ ಮಗು ಕರ್ಕೊಂಬರ್ತಾನೆ, ಸ್ವಲ್ಪ ಅವನಿಗೆ ಚಿಕ್ಕವನಾದರೂ ಕೂಡ ನಾವೆಲ್ಲ ಹೇಳ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಅವನು ಕಣ್ಣು ಕಾಣಿಸುತ್ತೆ, ಅವನು ಚೆನ್ನಾಗಿದ್ದಾನೆ. ಎಲ್ಲೇ ಹೋದ್ರೂ ನಾವೇ ಒಬ್ಬೊಬ್ಬರೇ ಓಡಾಡ್ತೀವಿ, ಯಾರ್ದು ಡಿಪೆಂಡ್ ಅಪನ್ ಇಲ್ಲ. ನಾವು ಮೊಬೈಲಿಟಿ ಟ್ರೈನಿಂಗ್ ಅಂತ ಬರುತ್ತೆ, ನಾವು ಓಡಾಡಲಿಕ್ಕೆ ಒಂದು 2 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ನಾವು ಅದರಲ್ಲಿ ಓಡಾಡ್ಬೋದು, ರಸ್ತೆ ಹೆಂಗೆ ದಾಟಬೇಕು, ಯಾರ ಹತ್ರ ಹೇಗೆ ಹೆಲ್ಪ್ ಕೇಳಬೇಕು, ಇದೆಲ್ಲ ನಮಗೆ ಟ್ರೈನಿಂಗ್ ಕೊಡ್ತಾರೆ ಬೆಂಗಳೂರಲ್ಲಿ. ಟ್ರೈನಿಂಗ್ ನಾನು ಮಾಡ್ಕೊಂಡಿದ್ದೀನಿ. ಪ್ರಾರಂಭದಲ್ಲೇ ಕೊಡ್ತಾರೆ ಅದು? ಇಲ್ಲ, ನಾವು ಯಾವಾಗ ಬೇಕಾದ್ರೂ ಹೋಗಿ ಸೇರ್ಕೊಳ್ಬೋದು. ಬೇಸಿಗೆ ಶಿಬಿರದಲ್ಲಿ ನಮಗೆ ಕೊಡ್ತಾರೆ. ಅಂದರೆ ಅವಾಗ ನಿಮಗೆ ತುಂಬ ಈಸಿ ಆಗ್ತದ? ಅವಾಗ ನಮ್ಗೆ ತುಂಬ ಈಸಿ ಆಗುತ್ತೆ, ಸ್ವಲ್ಪ ಧೈರ್ಯ ಬರುತ್ತೆ ಎಲ್ಲೇ ಹೋಗ್ಬೋದು ಅಂತೇಳಿ. ನೀವೀಗ ನಡ್ಕೊಂಡು ಹೋಗ್ತೀರಲ್ಲ, ನಿಮ್ಗೆ ಏನಾದರೂ ಭಯ ಆಗಲಿಲ್ವಾ? ಏನು ಭಯ ಆಗಲ್ಲ, ನಮ್ಮ ಕೈಲಿ ಒಂದು ಸ್ಟಿಕ್ ಇರುತ್ತೆ ಸರ್, ಆ ಸ್ಟಿಕ್ ಹಾಕೊಂಡು ಹೋಗ್ಬೋದು. ಹಳ್ಳ ಏನಾದ್ರು ಇದ್ರೆ ಗೊತ್ತಾಗುತ್ತೆ, ಎಡಗಡೆ ಬಲಗಡೆ ರೈಟ್ ಲೆಫ್ಟ್ ಹಾಕೊಂಡು ಹೋಗುವಾಗ ಹಳ್ಳ ಏನಾದ್ರು ಇದ್ರೆ ಗೊತ್ತಾಗುತ್ತೆ. ಹಾಗೆ ನೀವು ಹಾಗೆ ಹೋಗ್ತೀವಿ. ಈ ರಸ್ತೆಯಲ್ಲಿ ದೊಡ್ಡ ಟ್ರಾಫಿಕ್ ಏನಾದ್ರು ಇದ್ರೆ ಬೇರೆಯವ್ರ ಹೆಲ್ಪ್ ತಗೊಳ್ತೀವಿ, ನಿಮ್ಮಂಥವ್ರ ಹೆಲ್ಪ್ ತಗೊಳ್ತೀವಿ. ಹಾಗೆ ನೀವು ಕೇಳ್ಬೋದು ಎಕ್ಸಾಮ್ ಬರೆಯುವಾಗ ಹೇಗೆ ಬರಿತಾ ಇದ್ರಿ ಅಂತ. ನಾವು ನಿಮ್ಮಂಥವ್ರ ಹೆಲ್ಪ್ ತಗೊಳ್ತೀವಿ. ಅಂದರೆ ನಾವು ಓದಿದ್ದನ್ನ ಅವ್ರು ಹೇಳಿದ್ರೆ ಅವ್ರು ಬರೀತಾರೆ. ಅವ್ರ ಪ್ರಶ್ನೆ ಕೇಳುವಾಗ ನಾವು ಅವ್ರಿಗೆ ಹೇಳುವಾಗ ಅವರು ಉತ್ತರ ಬರೀತಾರೆ, ನಾವೇನು ಹೇಳ್ತೀವೋ ಅದು ಬರೀತಾರೆ. ಆ ಟೈಮ್ನಲ್ಲಿ ಯಾರು ಸಿಗ್ತಾರೆ ನಿಮಗೆ? ಆ ಟೈಮಲ್ಲಿ ನಾವೇ ಹುಡ್ಕೊಳ್ತಾ ಇದ್ವಿ. ಕೆಲವು ಕಡೆ ಬೇರೆಯವ್ರ ಹೆಲ್ಪ್ ತಗೊಳ್ತೀವಿ, ಅಂದರೆ ಯಾರಾದರೂ ಇದ್ದಾರೆ ಅಂತ ಹೇಳಿ ಅವರ ಒಂದು ಸಹಾಯದಿಂದ ಹುಡುಕಿಸ್ಕೊತಾ ಇದ್ವಿ. ನಾನು FD SD ಎಲ್ಲ ಬರೆದಿದ್ದೀನಿ. ಬಟ್ ದೇವರು ಈ ಸೇವೆ ಉದ್ದೇಶದಿಂದ ನನಗೆ ಯಾವ ಸೇವೆ ಕೆಲಸದಲ್ಲೂ ಕೂಡ ನನಗಲ್ಲಿ ಬರಲಿಲ್ಲ. ನಿಮಗೀಗ ಅಂದರೆ ನಿಮಗೆ ಬ್ಲೈಂಡ್ನೆಸ್ ಇದೆ. ಹೌದು. ನಿಮಗೇನಾದರೂ ಅದರ ಮೂಲಕ ವ್ಯಸನ ಇದೆನಾ? ಕೆಲವು ಸಾರಿ ಈಗ ಬೈಕ್ ಓಡಿಸುವಾಗ ಎಲ್ಲರೂ ಓಡಿಸುವಾಗ ನನಗೂ ಅನಿಸ್ಬಿಡುತ್ತೆ, ಕೆಲವು ಸಾರಿ ನಮಗೂ ದೇವ್ರು ಕಣ್ಣು ಕೊಟ್ಟಿದ್ರೆ ನಾವು ಇವ್ರ ಥರ ಡ್ರೈವಿಂಗ್ ಮಾಡ್ಕೊಂಡು ಯಾರ ಮೇಲೆ ಡಿಪೆಂಡ್ ಅಪನ್ ಆಗಬಾರ್ದಲ್ಲ ಅಂತ. ಸೊ ಆದರೂ ಒಂದೊಂದ್ಸಲಿ ದೇವರು ಹೇಳಿದಾರಲ್ಲ ಸರ್, ನನ್ನ ಕ್ರಿಯೆಗಳು ಇವನ ಮೂಲಕ ತೋರಿ ಬರುವುದಕ್ಕಾಗಿ ನನಗೆ ಈ ಥರ ಆಗಿದೆ ಅಂತ. ಸೊ ನಾನಿವತ್ತು ಅಂದನಾಗಿ ರೂಪಿಸಿದ್ದೀನಿ ಎಲ್ಲರೂ ಅಂತ ಹೇಳಿ. ಸೊ ಅದನ್ನು ನಾನು ನೆನೆಸ್ಕೊಳ್ತೀನಿ, ಆ ವಾಕ್ಯ ನನಗೆ ನೆನಪಾಗುತ್ತೆ, ದೇವರ ಕ್ರಿಯೆಗಳು ನನ್ನ ಮೂಲಕ ತೋರಿ ಬರಬೇಕು ಅಂತ. ನಿಮ್ಗೆ ಏನಾದರೂ ಪ್ರವಾದನೆಗಳಿದೆನಾ? ಪ್ರವಾದನೆಗಳು ಈಗಿಲ್ಲ ಸರ್. ಇವಾಗ ನಾನು ಪ್ರಾರ್ಥನೆ ಮಾಡ್ತಾ ಕೆಲವು ಸಾರಿ ಒಂದೊಂದು ಸಾರಿ ಬರ್ತವೆ. ನಾನು ಯಾವಾಗಲೂ ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡುವ ಅಭ್ಯಾಸ. ಮುಂದೆ ಮಗುವಿನ ವಿಷಯದಲ್ಲಿ ಏನು ನಿಮ್ಮ ಆಲೋಚನೆ? ಮಗನ SSLCವರೆಗೂ ಓದಿಸಿ ನಾವು ಬೈಬಲ್ ಟ್ರೈನಿಂಗ್ ಹಾಕಿ ಆತನು ಸೇವೆ ಮಾಡ್ಬೇಕನ್ನೋದೇ ಒಂದು ಉದ್ದೇಶ.
ಬಟ್ ಯಾಕೆಂದರೆ ಇವತ್ತು ಹೋರಾಟದ ನಡುವೆ ಆತನ ಓದಿಸ್ತಾ ಇದ್ದೀವಿ. ಒಂದೊಂದು ಸಾರಿ ಫೀಸ್ ಕಟ್ಟಲಿಕ್ಕೂ ಆಗದಿರೋವಂಥ ಸ್ಥಿತಿಯಲ್ಲಿ ಓದಿಸ್ತಾ ಇದ್ದೀವಿ. ಬಟ್ ಇದನ್ನು ದೇವ್ರ ಸೇವೆಗಾಗೆ ಆತನನ್ನು ಅರ್ಪಿಸ್ಬೇಕು. ಯಾಕೆಂದರೆ ನಾವು ದೇವ್ರ ಸೇವೆಗಾಗಿ ಅರ್ಪಿಸ್ತೀವಿ ಅಂತ ನಾವು ದೇವ್ರ ಮುಂದೆ ನಾವು ಅರಿಕೆ ಮಾಡಿದ್ವಿ. ಯಾಕೆಂದರೆ ಆತನು ಹುಟ್ಟುವಾಗ ತುಂಬ KG ಕಡಿಮೆ ಇತ್ತು ಆತನಿಗೆ. ಏನು ಹೆಸರು ಅವನದು? ಜೀವನ್ ಅಂತ. ಜೀವನ್ ICUದಲ್ಲಿದ್ದ. ಆಗ ದೇವ್ರ ಮುಂದೆ ಹೇಳಿದ್ವಿ, ಎಲ್ಲ ಮಕ್ಕಳು ಸಾಯ್ತಾ ಇದ್ವು, ಈ ಮಗನೂ ಕೂಡ ಸಾಯುವಂಥ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇದ್ರು. ಸೊ ದೇವ್ರ ಮುಂದೆ ಒಪ್ಪಿಸಿಕೊಟ್ಟಾಗ ದೇವ್ರ ಆತನನ್ನು ಬದುಕಿಸಿದ್ದಾರೆ. ಇವತ್ತು ನಮಗೊಂದು ಕಣ್ಣಾಗಿದೆ ನಮ್ಮ ಕುಟುಂಬದಲ್ಲಿ. ಅಲ್ಲ, ದೇವರಿಗೆ ಸ್ತೋತ್ರ. ಹೇಗೆ ಓದ್ತಾನೆ? ಚೆನ್ನಾಗಿದ್ದಾನ? ಚೆನ್ನಾಗಿ ಓದ್ತಾನೆ. ಸ್ವಲ್ಪ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಇದ್ದಾನೆ. ಇಂಗ್ಲೀಷ್ ಮೀಡಿಯಮ್ಮಾ? ಇಂಗ್ಲೀಷ್ ಮೀಡಿಯಮ್. ಯಾವ ಕಾಲೇಜ್ ಶಾಲೆ ಹೋಗ್ತಾನೆ? ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲಲ್ಲಿ ಹೋಗ್ತಾನೆ, ಬೆಂಗಳೂರಿನಲ್ಲಿ. ಪ್ರೈವೇಟಲ್ಲಿ. ಹತ್ರ ಇದೆ ನಿಮಗೆ ಅದು? ಹತ್ರ ಇದೆ. ನಾವಾದರೆ ಕರ್ಕೊಂಡೋಗಿ ಬಿಡ್ಲಿಕ್ಕಾಗಲ್ಲ, ವ್ಯಾನಲ್ಲಿ ಹೋಗ್ತಾನೆ. ಪ್ರತಿ ತಿಂಗಳು ನಾವು 1,500 ಅವ್ರಿಗೆ ಬಾಡಿಗೆ ಕೊಡಬೇಕು. ಹೋಗ್ತಾನೆ. ನಮ್ಮ ಬ್ಲೈಂಡ್ಸ್ ಮನೇಲಿ ನಾವು ಯಾರನ್ನು ಡಿಪೆಂಡ್ ಇಟ್ಕೊಳ್ಳಲ್ಲ, ನಾವೇ ಮನೆ ಕ್ಲೀನ್ ಮಾಡ್ತೀವಿ, ಅಡುಗೆ ಎಲ್ಲ ನಾವೇ ಮಾಡ್ಕೊಳ್ಳೋದು. ಅಡುಗೆಲ್ಲ ಮಾಡ್ಕೊಳ್ತೀವಿ? ಹೌದೌದು. ಈಗ ನೀವು ನಿಮ್ಮ ಇಬ್ಬರು ಕೂಡ ನಿಮ್ಮ ಮಿಸ್ಸಸ್ ಕೂಡ ಬ್ಲೈಂಡ್ ಅಲ್ಲ? ಹೌದೌದು. ನೀವೇ ಎಲ್ಲ ರೆಡಿ ಮಾಡ್ತೀರಿ? ಹೌದೌದು. ಅವರು ಶಿವಮೊಗ್ಗದವರು, ಶಿಕಾರಿಪುರ. ನಿಮಗೆ ಕಾಲೇಜಿಂದೇ ಪರಿಚಯ ಆಯಿತು? ಹೌದು. ದೇವರಿಗೆ ಸ್ತೋತ್ರ. ಬೆಂಗಳೂರಿನಿಂದ ನಮ್ಮಲ್ಲಿಗೆ ಬಂದಿದ್ದೀರಿ, ಶ್ರೀಧರ್ ಅವರೇ. ಕರ್ತನಿಗೆ ಸ್ತೋತ್ರ ಸರ್. ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಮುಂದೆ ಇನ್ನೂ ಕೂಡ ದೇವರ ವಾಕ್ಯ ಕೂಡ ಒಂದು ವಾಕ್ಯ ಹೀಗೆ ಹೇಳ್ತದೆ, ಅವನು ನನ್ನಾಗಿರೋದ್ರಿಂದ ಅವರನ್ನು ರಕ್ಷಿಸ್ತೇನೆ, ನನ್ನ ನಾಮ ಅರಿತವರಿಂದ ಉದ್ಧರಿಸ್ತೇನೆ ಅಂತ ವಾಕ್ಯದಲ್ಲಿ ಹೇಳ್ತಾರೆ. 91 ಕೀರ್ತನೆ. ಇರುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ? ಕರುಣಿಸ್ತಾನೆ. ಉದ್ಧಾರ ಕೂಡ ಆತನಿಂದಲೇ ಬರುವುದಾಗಿದೆ ಅಲ್ಲ? ನೀವಾಗೆ ದೇವರ ಸೇವೆಗೆ ಒಪ್ಪಿಸಿಕೊಟ್ಟಿದ್ದೀರಿ ಅಲ್ಲ? ಹೌದು ಸರ್. ದೇವರನ್ನ ನಡೆಸ್ತಾ ಇದ್ದೀರಿ. ಮುಂದೆ ಕೂಡ ದೇವರು ಇನ್ನೂ ಕೂಡ ಇದಕ್ಕಿಂತ ಹೆಚ್ಚಾದ ರೀತಿ ಸೇವೆಯಲ್ಲಿ ಉಪಯೋಗಿಸಿ ನಿಮ್ಮನ್ನು ನಿಮ್ಮ ಮಿಸ್ಸಸ್ಸನ್ನು ಉಪಯೋಗಿಸಲಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮಗನ ನಿಮ್ಮ ಎಲ್ಲ ಅವಶ್ಯಕತೆ ಕರ್ತನು ಸಂಧಿಸಲಿ ಅಂತ ನಮ್ಮ ಪ್ರಾರ್ಥನೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ದೇವರು ನಿಮ್ಮ ಸೇವೆ ಬೆಳೆಸಲಿ. ಕರ್ನಾಟಕದಾದ್ಯಂತ ನೀವು ಸೇವೆ ಮಾಡೋದಕ್ಕಾಗಿ ದೇವರು ಅನೇಕ ಮಾರ್ಗವನ್ನು ತೆರೆದುಕೊಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ನಿಜವಾಗ್ಲೂ ಈ ಆಸರೆ ಟಿವಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಿಮಗೆ ಧನ್ಯವಾದ. ಯಾಕೆಂದರೆ ನಾವು ಅನೇಕ ಕಡೆ ಮೀಡಿಯಾ ಮುಂದೆ ಬಂದಿಲ್ಲ. ಸೇವೆ ಪ್ರಾರಂಭದಲ್ಲಿ ನೀವು ನನ್ನ ಕೇಳಿದ ತಕ್ಷಣವೇ ನೀವು ನಮ್ಗೆ ಒಪ್ಕೊಂಡ್ರಿ. ಸೊ ಇದು ಅನೇಕ ಕಡೆ ಹಬ್ಬಿ ನಮ್ಮ ಸೇವೆಗೆ ಒಂದು ಉಪಯೋಗ ಆಗಲಿ ಅಂತೇಳಿ ನಾವು ಭಾವಿಸ್ತೇವೆ. ಅನೇಕ ಸಭೆಗಳು ನಮಗೆ ಒಂದು ಅವಕಾಶ ಕೊಡಲಿ ಅಂತೇಳಿ ನಾನು ಈ TV ಮೂಲಕ ಕೇಳ್ಕೊಳ್ತೇನೆ. ಖಂಡಿತವಾಗಿ ದೇವರು ನಿಮಗೆ ಅವಕಾಶ ಕೊಡ್ತಾನೆ. ಯಾಕಂದರೆ ಅನೇಕ ಸರ್ತಿ ಏನಾಗುತ್ತೆ ಅಂದರೆ ನಿಮ್ಮ ವಿಷಯ ಯಾರಿಗೆ ಜಾಸ್ತಿ ಗೊತ್ತಾಗುತ್ತೆ. ಒಂದೇ ಕಡೆಯಲ್ಲಿ ಇರ್ತೀರಿ, ಒಂದೇ ಕಡೆಯಲ್ಲಿ ನೀವು ತಿರುಗಾಡ್ತಿರ್ತೀರಿ. ಈಗ ಖಂಡಿತವಾಗಿ ಆಸರೆ ಟಿವಿಗೆ ಬಂದಿದ್ದೀರಿ. ಕರ್ನಾಟಕ ಮಾತ್ರವಲ್ಲ, ಲೋಕದ ಅನೇಕ ದೇಶಗಳಲ್ಲಿ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ. ತುಂಬಾ ಕಡೆ ಕೇಳಿದ್ದೀನಿ ಸರ್, ಆಸರೆ ಟಿವಿಯಲ್ಲಿ ಹೋದಂಥ ಸೇವಕರಿಗೆ ಅನೇಕ ಸೇವೆಗೆ ಉಪಯೋಗ ಆಗಿದೆ ಅಂತ. ಖಂಡಿತವಾಗಿ. ಸೊ ಅದರಿಂದ ನನಗೂ ದೇವರು ನನಗೊಂದು ದಾಹ ಕೊಟ್ಟರು, ಅಲ್ಲಿಗೆ ಹೋಗಿ ಬರಬೇಕು ಒಂದ್ಸಾರಿ ಅಂತ. ಸೊ ದೇವರ ಮೇಲೆ ಆತುಕೊಂಡು ನಾನು ಇಲ್ಲಿ ಬಂದೆ, ಇಷ್ಟು ದೂರವರೆಗೂ. ಹೌದು. ನನಗೆ ಟೀಮ್ ಸಪೋರ್ಟ್ ಮಾಡ್ತು, ಹಣದ ವ್ಯವಸ್ಥೆಯಲ್ಲಿ, ಊಟದ ಖರ್ಚಲ್ಲಿ. ನಂದೇನು ಖರ್ಚು, ನಮ್ಮ ಟೀಮು ಈಗ ಹೊರಗಡೆ ಕೂತಿರುವಂಥ ಟೀಮ್ ಎಲ್ಲ ಹಾಕಿ ನಮ್ಮನ್ನು ಕರ್ಕೊಂಡು ಬಂದಿದ್ರು ನನ್ನನ್ನು. ಅವರು ಒಬ್ಬರು ಕೆಲಸ ಮಾಡ್ತಾರಲ್ಲ, ನಿಮ್ಮ ಸಪೋರ್ಟ್ ಮಾಡುವವರು? ಹೌದೌದು, ಒಬ್ಬರು ಕೆಲಸ ಮಾಡ್ತಾರೆ. ಬೋಲ್ಟ್, ನಟ್ಟು ಬೋಲ್ಟ್ ಅಂದರೆ ಈ ಇಂಜಿನ್ಗಳಿಗೆ ಪಾರ್ಟ್ಸ್ ಬರ್ತಾವಲ್ಲ ಸರ್, ಅದನ್ನು ಕೈಯಲ್ಲೇ ಹಾಕಿ ಅಂದ್ರೆ ಕೈಯಲ್ಲೇ ಟೈಟ್ ಮಾಡಿ ಕೊಡೋದು ಅವರು. ಬ್ಲೈಂಡ್ಸ್ಗೆ ಆಗುವಂಥ ಸಾಧ್ಯತೆ ಆಗೋ ಕೆಲಸ ಅವ್ರು ಮಾಡ್ತಾರೆ. ಖರ್ಚೆಲ್ಲ ಅವರೇ ಹಾಕ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಟಿವಿಗೆ. ಬನ್ನಿ ಹೋಗಿ ನಮ್ಮ ಸೇವೆಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಕಾರ್ಯಕ್ರಮಗಳಿಗೆಲ್ಲ. ಎಷ್ಟು ಟೈಮ್ ಆಗಿತ್ತು ನಿಮಗೆ ಬೆಂಗಳೂರಿನ ಇಲ್ಲಿ ಬರಲಿಕ್ಕೆ? ನಾವು ರಾತ್ರಿ 8:25 ಟ್ರೈನಿಗೆ ಹತ್ತಿದ್ವಿ ಅಲ್ಲಿಂದ. ಇಲ್ಲಿ ಬರಲಿಕ್ಕೆ 10:40 11 ಗಂಟೆ ಆಯಿತು ಹೆಚ್ಚು ಕಡಿಮೆ, ಉಡುಪಿ ಬರುವಾಗ. ಓಕೆ, ಆಗಲಿ. ಅಷ್ಟು ದೂರ ನೀವು ಅಷ್ಟು ಆಶೆ ಇಟ್ಕೊಂಡು ಬಂದಿದ್ದೀರಿ. ಖಂಡಿತವಾಗಿ ನಿಮ್ಮ ಎಲ್ಲ ಸೇವೆ ಪ್ರಯಾಸ ನೀವು ಮಾಡುವಂಥದ್ದು ಒಂದು ದೇವರ ಸೇವೆ ಮಾಡುವುದಕ್ಕಾಗಿ, ನೀವು ನಿಮ್ಮ ಸಾಕ್ಷಿ ಹೇಳುವುದಕ್ಕಾಗಿ ಬಂದು ನಿಮ್ಮ ಸಾಕ್ಷಿ ಮೂಲಕ ಅನೇಕರಿಗೆ ನಿಮ್ಮ ಸಾಕ್ಷಿ ಮುಟ್ಲಿ. ಯಾಕಂದರೆ ನಾವು ಅನೇಕರಿಗೆ ಅಂಧರನ್ನು ಏನು ಮಾಡ್ತೇವೆ ಅಂದರೆ ಅಂಧರ ಅಂತ ಹೇಳ್ತೇವೆ, ಆದರೆ ಅಂಧರ ಮಧ್ಯದಲ್ಲಿ ಕೂಡ ದೇವರ ಸೇವಕರನ್ನು ಎಬ್ಬಿಸ್ತಾನಂತ. ಹೌದೌದು, ಒಂದು ದೇವರ ಖಂಡಿತವಾಗಿ ದೇವರಿಗೆ ನಿಜವಾಗ್ಲೂ ಸರ್. ನಾವೊಂದು ನಾಟಕ ಮಾಡಿದ್ವಿ ಕ್ರಿಸ್ಮಸ್ಗೆ, ಒಂದು ಅಂದರೆ ಸ್ವಾರ್ಥದ ಒಂದು ಕ್ರಿಸ್ಮಸ್ಗೆ ಜನರಿಗೆ ಅರಿವು ಮೂಡಿಸುವಂಥ ನಾಟಕ ಬೆಂಗಳೂರಿನಲ್ಲಿ ಒಂದು ನಾಟಕ ಮಾಡಿದ್ವಿ, ಮೈಸೂರು ಒಂದು ಪ್ರೋಗ್ರಾಮ್ ಅಲ್ಲಿ. ಯಾವಾಗ? ಕಳೆದ ವರ್ಷ
ಕಳೆದ ವರ್ಷ, ಅದಕ್ಕಿಂತ ಹಿಂದಿನ ವರ್ಷ. ಯಾವುದು? ಕ್ರಿಸ್ಮಸ್ ಟೈಮ್? ಕ್ರಿಸ್ಮಸ್ ಟೈಮಲ್ಲೇ. ಸೊ ಅದ್ರಲ್ಲಿ ನನಗೆ ಪಾತ್ರ ಸಿಕ್ಕಿತ್ತು ಪಾನ್ ಪರಕ್ ಪರಮೇಶಿ ಅಂತ ಹೇಳಿ. ನಾನೊಂದು ಅರ್ಕೆ ಮಾಡಿದ್ದೆ, ನಾನು ಮುಂದೆ ಪಾನ್ ಪರಕ್ ಪರಮೇಶಿ ಅಲ್ಲ ಪಾಸ್ಟರ್ ಪರಮೇಶಿ ಆಗಿ ಅಂತ ಹೇಳಿ. ಸೊ ದೇವ್ರು ಇವತ್ತು ಆ ರೀತಿಯಾಗಿ ನನ್ನನ್ನು ಪಾಸ್ಟರ್ ಶ್ರೀಧರ್ ಆಗಿ ದೇವ್ರು ಇಟ್ಟಿದ್ದಾರೆ. ಅದು ಯಾವುದರಲ್ಲಿ ನೀವು ಇದು ಮಾಡಿದ್ರಿ, ಪಾರ್ಟ್ ಮಾಡಿದ್ರಿ? ಅವಾಗ ರಕ್ಷಣೆ ಬಂದಿಲ್ವಾ ನೀವು? ಅವಾಗ ರಕ್ಷಣೆಗೆ ಬಂದಿದ್ರಿ. ಬಂದಿದ್ದೆ. ಅದರಲ್ಲಿ ಪಾರ್ಟ್, ನಾಟಕದ ಪಾರ್ಟ್ ಮಾಡೋದಕ್ಕೆ ಆ ಪಾರ್ಟ್ ಬಂತು ನಿಮಗೆ? ಹೌದೌದು. ಸೊ ಯಾಕಂದ್ರೆ ನಮಗೆ ನನ್ನ ಜೀವಿತ ತಿಳಿದವರು ಅವರು ಇದ್ರು, ಡೈರೆಕ್ಟರ್ ಅವ್ರು ಆಕ್ಟ್ ಮಾಡಿದ. ಅವರು ಬ್ಲೈಂಡೇ, ಕತೆ ಬರೆದವರು, ಬ್ರದರ್ ಕೆಂಪಣ್ಣ ಅಂತ ಹೇಳಿ. ಅಂದ್ರೆ ನೀವು ಪಾನ್ ಪರಕ್ ಹಾಕ್ತಿದ್ರ ಮುಂಚೆ? ಇಲ್ಲ, ಏನ್ ನನಗೆ ಅಭ್ಯಾಸ ಆಗ್ಲಿಂದನೂ ಇಲ್ಲ ಸರ್, ದುರಭ್ಯಾಸಗಳು ಯಾವುದಿಲ್ಲ. ದೇವರು ನಿಮಗೆ ಅನೇಕ ಅವಕಾಶ ಕೊಡಲಿ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಕೂಡ ನೀವು ಇದ್ದೀರಾ ಅಂತ ಹೇಳ್ತೀರಿ. ಹೌದು ಸರ್. ಏನು ಹೇಳಿದ್ರಿ ಯೂಟ್ಯೂಬಲ್ಲಿ ನಿಮ್ಮದು? ನಮ್ಮದು ಗಾಡ್ ಫ್ಯಾಮಿಲಿ ಚಾನೆಲ್ ಅಂತ ಹೇಳಿ. ಗಾಡ್ ಫ್ಯಾಮಿಲಿ ಅಷ್ಟೇ? ಗಾಡ್ ಫ್ಯಾಮಿಲಿ ಮೀಡಿಯಾ ಮಿನಿಸ್ಟ್ರಿ ಅಂತ ಇದೆ. ಸೊ ಅದ್ರ ಮೂಲಕ ದೇವರು ಈಗೀಗ ವಾಕ್ಯ ಹಾಕ್ಲಿಕ್ಕೆ ದೇವ್ರು ಸಹಾಯ ಮಾಡಿದ್ದಾರೆ. ಸೊ ಬಟ್ ಈಗ ಆಸರೆ ಟಿವಿ ಇಡೀ ಜಗತ್ತು ನೋಡೋದ್ರಿಂದ ಒಂದು ಅವಕಾಶ ನಮ್ಗೆ ಸಿಗಲಿ ಅಂತ ನಾನು ಈ ಮೂಲಕ ಅವರಲ್ಲಿ ಒಂದು ಮನವಿ. ಖಂಡಿತವಾಗಿ ಅಲ್ಲ, ನೀವು ಹೇಳಿದ ಪ್ರಕಾರ ಅನೇಕರು ಸೇವಕರು ಆಸರೆ ಟಿವಿಗೆ ಬಂದು ಈಗ ಜಗತ್ತಿಗೆಲ್ಲ ತುಂಬ ಹೆಸರುವಾಸಿಯಾಗಿದ್ದಾರೆ. ಓಕೆ ಸರ್. ಖಾಲಿ ಭಾರತ ದೇಶದಲ್ಲಿ ಮಾತ್ರವಲ್ಲ, ಜಗತ್ತಿನಾದ್ಯಂತ ಅನೇಕ ಹೆಸರುವಾಸಿ ಆಗಿದೆ. ಯಾಕಂದರೆ ಇದರ ಮೂಲಕ ಲೋಕದ ಕಟ್ಟಕಡೆಗೆ ಅವರ ಸಾಕ್ಷಿ ಅಥವಾ ಅವರ ಏನು ಸಾಕ್ಷಿ ಹೇಳ್ತಾರಲ್ಲ ಅದು ಕಟ್ಟಕಡೆ ಹೋಗ್ತದೆ. ಅನೇಕರು ನಮ್ಮ ಕನ್ನಡ ಭಾಷೆಯವರು ಲೋಕದ ಕಟ್ಟಕಡೆ ಎಲ್ಲ ದೇಶಗಳಲ್ಲಿ ಇದ್ದಾರಲ್ಲ. ಹೌದೌದು. ಹಾಗೆ ಎಲ್ಲ ದೇಶಗಳಲ್ಲಿ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತಾರೆ. ಖಂಡಿತವಾಗಿ ದೇವರು ಅದರ ಮೂಲಕ ನಿಮಗೆ ಕೂಡ ಆಶೀರ್ವಾದ ಮಾರ್ಗ ತೆರೆಯಲಿ. ಓಕೆ. ನಾನು ತುಂಬ ಯೂಟ್ಯೂಬ್ಗಳಲ್ಲಿ ಕೇಳ್ಕೊಂಡೆ ನಮ್ಮ ಸಾಕ್ಷಿ ಬಿಡುಗಡೆ ಮಾಡಿ ಅಂತ, ಯಾರು ಮನಸ್ಸು ಮಾಡಲಿಲ್ಲ. ಸೊ ಅವ್ರ ಉಪಯೋಗಕ್ಕಾಗಿ ನಮ್ಮನ್ನು ಬಳಸ್ಕೊಳ್ತಾ ಇದ್ರು. ಬಟ್ ಇವತ್ತುವರೆಗೂ ಪ್ರಚಾರ ಮಾಡ್ಲಿಕ್ಕೆ ಯಾರಿಗೂ ಮನಸ್ಸು ಬರಲಿಲ್ಲ. ಬಟ್ ನಮ್ಮ ಕರೆಗೆ ನೀವು ಮನಸ್ಸಿದಕ್ಕೆ ಅಂದರೆ ಸ್ಪಂದನೆ ಮಾಡಿದ್ರಿ. ಅಂದರೆ ಆಸರೆ ಟಿವಿ ಇರುವಂಥದ್ದೇ ಸ್ವಾರ್ಥ ಸಾರಲಿಕ್ಕೆ. ಆಸರೆ ಟಿವಿ ಇರುವಂಥದ್ದೇ ಯೇಸು ಕ್ರಿಸ್ತನ ಸ್ವಾರ್ಥ ಸಾರುವುದಕ್ಕಾಗಿ. ಅಂದರೆ ಅನೇಕ ಸೇವಕರು ಇಲ್ಲಿ ಬಂದು ಅನೇಕ ತಮ್ಮ ಸಾಕ್ಷಿಗಳನ್ನು ಹೇಳಿದ್ದಾರೆ. ಅನೇಕ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅನೇಕ ಸೇವಕರು ಆಸರೆ ಟಿವಿಗೆ ಬಂದು ಅವರ ಸಾಕ್ಷಿ ಹೇಳಿದ್ದಾರೆ. ಅನೇಕರ ಸೇವಕರ ಅಂದರೆ ಕೆಲವರು ಮರೆಯಲ್ಲಿರ್ತಾರೆ, ಅಂದರೆ ಕೆಲವು ಹಳ್ಳಿಯಲ್ಲಿ ಸೇವೆ ಮಾಡುವಂಥವ್ರು ಇರ್ತಾರೆ. ಹಾಗೆ ಕೆಲವರಿಗೆ ಅಂದರೆ ಒಳ್ಳೆ ಸೇವೆ ಮಾಡುವವರು ಇರ್ತಾರೆ, ಒಳ್ಳೆ ಕೃಪೆ ಇರ್ತದೆ. ಆದರೆ ಅವರ ಬಗ್ಗೆ ಯಾರು ಜಾಸ್ತಿಯಾಗಿ ತಿಳ್ಕೊಳ್ಳೋದಿಲ್ಲ, ಜನರು ತಿಳ್ಕೊಳ್ಳಿಕ್ಕೆ ಅವಕಾಶ ಕೂಡ ಇರುವುದಿಲ್ಲ. ಯಾಕಂದರೆ ಹಳ್ಳಿಯಿಂದ ಅವರು ಕೂಡ ಬೇರೆ ಕಡೆ ಹೋಗೋದಿಲ್ಲ. ಅದಕ್ಕಾಗಿ ಆಸರೆ ಟಿವಿಗೆ ಬಂದವರು ಕೆಲವು ಸತಿ ಅವರ ಸಾಕ್ಷಿ ಕೊಡುವಾಗ ಅವರ ಸಾಕ್ಷಿ ಅನೇಕ ಜನರು ಕೇಳ್ತಾರಲ್ಲ. ಆ ಸಾಕ್ಷಿ ಮೂಲಕ ಈಗ ನೋಡಿ, ನೀವು ಒಂದು ಕಡೆ ಬ್ಲೈಂಡ್ ಇದ್ದೀರಿ, ಒಂದು ಬ್ಲೈಂಡ್ ಆದ ಒಂದು ವ್ಯಕ್ತಿ ಸ್ವಾಮಿ ಕಂಡುಕೊಂಡು ಅವರ ಸೇವೆ ಮಾಡಬೇಕಾದ ದೇವರ ಕೃಪೆ ಅಲ್ಲ. ಈಗ ನಿಮ್ಮ ಯಾವುದೇ ಬಲದಿಂದ ಯಾವುದರಿಂದ ಅಲ್ಲ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ವಾಕ್ಯ ಕೂಡ ಹೇಳ್ತದೆ, ಜಗತ್ತುತ್ಪತ್ತಿಗಿಂತ ಮುಂಚೆನೇ ಕ್ರಿಸ್ತನ್ ನಿಮ್ಮನ್ನು ದೇವರು ಆರಿಸಿಕೊಂಡ ನಿಮಿತ್ತವಾಗಿ ಯಾವ ಹಿನ್ನೆಲೆಯಲ್ಲಿದ್ದವರನ್ನು ನೀವು ದೇವರೇನು ಮಾಡ್ತಾನೆ ಹೊರಗೆ ತಂದು ನಿಮ್ಮನ್ನು ತನ್ನ ಸೇವಕರನ್ನಾಗಿ ಮಾಡಿದನ್ನೆಲ್ಲ. ಅದು ದೇವರ ಕೃಪೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸತಿ ಕ್ರಿಸ್ಮಸ್ಗೆ ಏನಾದರೂ ಮಾಡಿದ್ದೀರಾ? ಈ ಸತಿ ಮಾಡಿದ್ವಿ ಪಾಸ್ಟರ್. ಎಲ್ಲರಿಗೂ ಕೂಡ ನಾವು ಗಿಫ್ಟ್ಗಳು ಕೊಟ್ವಿ, ಪ್ರೋಗ್ರಾಮ್ ಮಾಡಿದ್ವಿ, ಬೆಂಗಳೂರಲ್ಲೇ ಮಾಡಿದ್ವಿ. ಏನು ಪ್ರೋಗ್ರಾಮ್ ಮಾಡಿದ್ರಿ? ಕ್ರಿಸ್ಮಸ್ ಪ್ರೋಗ್ರಾಮ್, ಸ್ವಾರ್ಥ ಸಾರುವಂಥದ್ದು. ಪಾಸ್ಟರ್ ಕರೆಸಿದ್ವಿ, ಒಳ್ಳೆ ಸೇವಕರನ್ನ. ಅನೇಕರಿಗೆ ಊಟದ ಬಾಕ್ಸ್ಗಳನ್ನು ಕೊಟ್ವಿ. ಮತ್ತು ಜನವರಿಲಿ ಈಗ ಒಂದು ಪ್ರೋಗ್ರಾಮ್, ಮೊನ್ನೆ ತಾನೆ 16ನೇ ತಾರೀಕಲ್ಲಿ. ಏನು ಪ್ರೋಗ್ರಾಮ್ ಮಾಡಿದ್ರಿ? ಅದು ನಮ್ಮ ಲಿಪಿ ಕಂಡಿಡಿದಂಥ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಅನೇಕ ಅಂದರಿಗೆ ಅದೊಂದು ಕಾರ್ಯಕ್ರಮದ ನಿಮಿತ್ತ ಸ್ವಾರ್ಥ ಸಾರುವಂಥ ಕೆಲಸ. ಯಾರು ಅರೇಂಜ್ ಮಾಡಿದ್ದು? ಅದನ್ನು ನಮ್ಮ ಟೀಮಿಂದನೇ ಅರೇಂಜ್ ಮಾಡಿದ್ವಿ. ಎಷ್ಟು ಜನ ಇದ್ವಿ ಸರ್? ನಮ್ಮ 4 ಜನ ಏನಿದ್ದೀವೋ ನಾವೇ ಹಾಕೊಂಡು ಮಾಡ್ತೀವಿ. ಕ್ರಿಸ್ಮಸ್ಸಲ್ಲಿ ಅಂದರಿಗೆ ಅಂತ ವಿಶೇಷವಾದಂಥ ಕಾಂಪಿಟೇಷನ್ಗಳು ಮಾಡಿದ್ವಿ. ಅಂದರೆ ಸಿಂಗಿಂಗು ಮತ್ತು ಬೈಬಲ್ ಕ್ವಿಝು, ಅಂದರೆ ರಸಪ್ರಶ್ನೆಗಳು. ಸೊ ಇದರಲ್ಲೂ ಕೂಡ ಪ್ರೈಝುಗಳನ್ನು ಮಾಡಿದ್ವಿ. ಅಂದರೆ ಅಂದರ ಪ್ರತಿಭೆಗಳನ್ನು ಹೊರತರುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಹೌದಾ? ಎಷ್ಟು ಜನ ಒಟ್ಟಿಗೆ ಹೊಡಿದ್ರು ಎಲ್ಲಿ ಇದರಲ್ಲಿ ಪ್ರೋಗ್ರಾಮಲ್ಲಿ? ನಮ್ಮ ಪ್ರೋಗ್ರಾಮ್ 50 ಜನಕ್ಕೆ ಮಾಡಿದ್ವಿ ಕಳೆದ 16ಕ್ಕೆ ಕ್ರಿಸ್ಮಸ್ಗೆ. ಈ ಸಲ 30 ಜನಕ್ಕೆ ಮಾಡಿದ್ವಿ. ಒಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ. ಹೌದು. ಮೀಟಿಂಗ್ ಎಲ್ಲ 100-200 ಜನಕ್ಕೆಲ್ಲ ನಮ್ಮ ಊರಲ್ಲಿ, ಸ್ವಂತ ಊರಲ್ಲೆಲ್ಲ ಪ್ರೋಗ್ರಾಮ್ ಮಾಡಿದ್ವಿ, ಮೀಟಿಂಗ್ ಮಾಡಿದ್ವಿ, ಪಬ್ಲಿಕ್ ಮೀಟಿಂಗ್. ನಿಮ್ಮ ಸೇವೆಯಲ್ಲಿ ನಿಮ್ಮ ಮಿಸಸ್ ಫುಲ್ ಸಪೋರ್ಟ್ ಇದ್ದಾರಾ? ಸಪೋರ್ಟ್ ಇದ್ದಾರೆ. ಪ್ರಾರ್ಥನೆಯಲ್ಲಿ ಪ್ರತಿಯೊಂದರಲ್ಲೂ ಸಪೋರ್ಟ್ ಇದ್ದಾರೆ. ಅವರು ವಾಕ್ಯ ಕೊಡ್ತಾರಾ? ಪ್ರೀಚ್ ಮಾಡ್ತಾರೆ? ಅವರು ವಾಕ್ಯನ ಕೊಡಲ್ಲ, ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಸೇವೆಯಲ್ಲಿ ಬಲಪಡಿಸ್ತಾರೆ, ಆರಾಧನೆ ಮಾಡ್ತಾರೆ, ನನ್ನ ಜೊತೆಯಲ್ಲಿ ವರ್ಷಿಪ್ ಮಾಡ್ತಾರೆ.
ಅಂದರೆ ಮೊದಲು ಅವರು ಸ್ವಾಮಿನ ಕಂಡುಕೊಂಡವರು. ಹೌದೌದು, ನಾನು ಸುವಾರ್ತೆಗೆ ಬರಬೇಕಂದ್ರೆ ಮೊದಲ ವ್ಯಕ್ತಿ ಕಾರಣ ಅವರು. ಆಮೇಲೆ ತುಂಬಾ ಜನ ನನ್ನ ಸುವಾರ್ತೆ ತರಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು. ಕೆಂಪಣ್ಣ ಅಂತ ಹೇಳಿದೆ ಅವರು, ಹೀಗೆ ಎಲ್ಲ ಪ್ರಯತ್ನ ಮಾಡಿದ್ರು. ಬಟ್ ನಾನು ಯಾರಿಗೂ ಅಷ್ಟು ಇದು ಮಾಡ್ತಾ ಇಲ್ಲ. ದೇವರ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕಾಯ್ತು, ಅದ್ಭುತ ಮಾಡ್ಬೇಕು ಮಗುವಿನ ಮೂಲಕ. ಹೌದು ಅಲ್ಲ, ಹೌದು. ಮಗು ಅದ್ರ ಜೊತೆ ಆರ್ಕೆಸ್ಟ್ರಾ ಜೀವಿತ ಅನ್ನೋದು ಇದ್ದಲ್ಲ ಸರ್. ಇವತ್ತು ಎಷ್ಟೋ ಜನ ಅಂದ್ರೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನೀವು ನೋಡಿರ್ತೀರಿ ಎಷ್ಟೋ ರಸ್ತೆ ಬದಿಗಳಲ್ಲಿ. ಇವತ್ತು ಅಂಥವ್ರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಅಂಥವ್ರ ಮಧ್ಯೆ ದೇವ್ರು ನನ್ನ ಅವ್ರ ಮಧ್ಯದಲ್ಲಿ ಇಟ್ಟಿದಾರಲ್ಲ, ಅದು ಮುಖ್ಯ. ಅಂದ್ರೆ ಪ್ರೋತ್ಸಾಹ ಪಡಿಸೋರು ಯಾರು ಇರುವುದಿಲ್ಲ ಅಲ್ಲ. ಹೌದೌದು, ನಾವು ಬಿದ್ದಾಗ ಯಾರು ಎತ್ತಕ್ಕೆ ಬರಲ್ಲ ಸರ್, ಬರಲ್ಲ. ಅಂದ್ರೆ ತೊಂದರೆ ಪಡಿಸೋರು ಜನ. ಹೌದೌದು. ನಮ್ಮ ವೀಕ್ಷಕರಿಗೆ ಏನೇನು ಹೇಳಿ ಬಯಸ್ತೀರಿ ನೀವು? ವೀಕ್ಷಕರಿಗೆ ಏನಿಲ್ಲ, ನನ್ನ ಥರದಲ್ಲಿ ಅನೇಕರು ಇವತ್ತು ಜೀವಿಸ್ತಾ ಇರ್ಬೋದು. ಯೇಸುವನ್ನು ನೀವು ಕಂಡುಕೊಳ್ರಿ. ಇವತ್ತು ನಿತ್ಯ ಜೀವ ಇಲ್ಲದೆ ಇವತ್ತು ಎಷ್ಟೋ ಜನ ಅಳ್ದಾಡ್ತಾ ಇದ್ದೀರಾ. ಅದನ್ನು ನೀವು ದೇವರನ್ನು ತಿಳ್ಕೊಳ್ಬೇಕು. ಇವತ್ತು ದೇವರನ್ನ ಅರಿಯದಿರುವಂಥ ಎಷ್ಟೋ ಇದ್ದೀರಿ ಇವತ್ತು. ಸೊ ಅದನ್ನು ತಿಳ್ಕೊಳ್ಳೋದೇ ಮುಖ್ಯ. ಯಾಕೆಂದರೆ ಯೇಸು ನಮ್ಮ ರಕ್ಷಕನಾಗಿ ನಮಗೋಸ್ಕರ ಬಂದಿದ್ದು. ನಮ್ಮ ತುಂಬ ಪ್ರೀತಿ ಮಾಡ್ತಾರೆ. ಈ ಜಗತ್ತಲ್ಲಿ ಯಾರು ಪ್ರೀತಿ ಮಾಡಿದವರು ಯೇಸು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಯಾಕೆಂದರೆ ನನ್ನಂಥ ಅಂಧನನ್ನು ಇವತ್ತು ದೇವರು ನಿಲ್ಲಿಸಿದ್ದಾರೆ ಅಂದರೆ, ಸೊ ನಿಮ್ಮನ್ನು ನಿಲ್ಲಿಸಲ್ವಾ ಅನ್ನೋದೊಂದು. ಆಮೇಲೆ ವೀಕ್ಷಕರಿಗೆ ಹೇಳೋದು ಇನ್ನೊಂದು ಸರ್ ಅಷ್ಟೇ, ನಮ್ಮ ಬರ್ತಡೇಗಳು ಯಾವುದೇ ಇದ್ರೂ ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅವರು ಬೆಂಗಳೂರಲ್ಲಿ ಆಗ್ಬೋದು, ಬೇರೆ ಕಡೆ ಎಲ್ಲಾದರೂ ಬರಲಿ, ನಾವು ಬರ್ತೀವಿ. ನಮಗೆ ಪಾಸ್ ಇದೆ, ಉಚಿತವಾಗಿ ಬರ್ಬೋದು. ಬಂದು ಏನು ಮಾಡ್ತೀರಾ? ನಾವು ಹಾಡುಗಳನ್ನು ಹಾಡ್ತೇವೆ, ವಾಕ್ಯಗಳು ಕೊಡ್ತೇವೆ. ನಮ್ಮದು ವರ್ಷಿಪ್ ಟೀಮ್ ಎಲ್ಲ ಇದೆ. ಸೊ ಕೀಬೋರ್ಡು, ರಿದಮ್ ಪ್ಯಾಡು ಎಲ್ಲ ಇದೆ. ಬೇರೆ ಬೇರೆ ಭಾಷೆ ಎಲ್ಲ ಹಾಡುವಂಥ ಸಿಂಗರ್ಸ್ಗಳು ನಮ್ಮ ಹತ್ರ ಇದೆ. ನೀವೇನೋ ಚಾರ್ಜ್ ಮಾಡ್ತೀರಿ ಇಷ್ಟ ಅಂತ? ಏನು ಚಾರ್ಜ್ ಮಾಡಲ್ಲ. ದೇವರ ಸೇವೆ ವಿಷಯದಲ್ಲಿ ಯಾವತ್ತೂ ನಾವು ಚಾರ್ಜ್ ಮಾಡಿಕ್ಕೆ ಹೋಗಲ್ಲ. ಅವ್ರ ಪ್ರೀತಿಯಿಂದ ಏನು ಕೊಟ್ಟರೆ ಅದನ್ನು ನಾನು ಸ್ವೀಕಾರ ಮಾಡ್ಕೊಳ್ತೀವಿ. ಸರಿ ಪಾಸ್ಟರ್ ಶ್ರೀಧರ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಆಶ್ರಯ ಟಿವಿಗೆ ಬಂದು ಒಳ್ಳೆ ಸಾಕ್ಷಿಯನ್ನು ಹೇಳಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿ, ಸೇವೆಯನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಸೇವೆ ವಿಸ್ತರಿಸಲಿ. ಇನ್ನು ಥ್ಯಾಂಕ್ ಯು ಪಾಸ್ಟರ್. ದೇವರು ದೊಡ್ಡದು ಮಾಡಲಿ ನಿಮ್ಮ ಸೇವೆ. ಅನೇಕ ಕಡೆಗಳಿಂದ ನಿಮಗೆ ಸಹಾಯ ಮಾಡುವಂಥ ಜನರನ್ನು ಕೂಡ ದೇವರು ಎಬ್ಬಿಸಲಿ. ಆಮೆನ್. ಅನೇಕ ಸಭೆಗಳ ಮಧ್ಯದಲ್ಲಿ ಹೋಗಿ ಸೇವೆ ಮಾಡೋದಕ್ಕಾಗಿ ಕೂಡ ಅನೇಕ ಸೇವಕರು ನಿಮ್ಮನ್ನು ಆಹ್ವಾನಿಸುವುದಕ್ಕೆ ದೇವರು ತಾನೇ ಕಾರ್ಯ ಮಾಡಲಿ. ಆಮೆನ್. ಯಾಕಂದರೆ ದೇವರ ವಾಕ್ಯದ ಆತನತ್ತ ನೋಡಿದ ಮಗು ಅದು ಪ್ರಕಾಶ ಒಂದಲ್ಲ, ಲಜ್ಜೆಯಿಂದ ಕೆಡುವುದಿಲ್ಲ ಅಂತ ಹೇಳ್ತಾರಲ್ಲ. ನೀವು ಕರ್ತನ ನೋಡ್ತಾ ಇದ್ದೀರಿ. ಕರ್ತನು ನಿಮಗೋಸ್ಕರ, ನಿಮ್ಮ ಸೇವೆಗೋಸ್ಕರ ಮಾರ್ಗವನ್ನು ತೆರೆದು ಕೊಡ್ತಾನೆ ಅಲ್ಲ. ವಾಕ್ಯ ಒಂದು ಹೇಳ್ತದೆ, ಆತನ ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರೇಲಿನ ಕೃತ್ಯವನ್ನು ಪ್ರಕಟ ಮಾಡಿದನಂತೆ ಅಲ್ಲ. ಮೋಶೆಗೆ ಮಾರ್ಗ ತೆರೆದ ದೇವರು ನಿಮಗೆ ಕೂಡ ತೆರೀಲಿಕ್ಕೆ ಖಂಡಿತವಾಗ್ಲೂ ತೆರೀತಾರೆ. ಇವಾಗ ತೆರೆದಿದ್ದಾರೆ, ಇನ್ನು ತೆರೀತಾರೆ, ವಿಸ್ತರಿಸ್ತಾರೆ, ಬೆಳೆಸ್ತಾರೆ. ಬೆಳೀತಾರೆ, ದೇವರು ಬೆಳೆಸ್ತಾನೆ. ಈ ತನಕ ನಮ್ಮ ಮಧ್ಯೆ ಬಂದು ಆಶ್ರಯ ಟಿವಿಯಲ್ಲಿ ಸಾಕ್ಷಿಯನ್ನು ಹೇಳಿದ್ದೀರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸೇವೆಗೂ ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮುಂದೆ ಕೂಡ ಉತ್ತಮವಾದ ರೀತಿಯಲ್ಲಿ ಸಾಕ್ಷಿ ಹೇಳುವುದಕ್ಕಾಗಿ ದೇವರ ಅನೇಕ ಮಾರ್ಗವನ್ನು ನಿಮಗೆ ತೆರೆದುಕೊಳ್ಳಲು ನಮ್ಮ ಪ್ರಾರ್ಥನೆ ಆಗಿದೆ. ಧನ್ಯವಾದಗಳು. ನಿಮಗೆ ಧನ್ಯವಾದ ಹೇಳ್ತೇನೆ, ನಿಮ್ಮ ಕುಟುಂಬಕ್ಕೆಲ್ಲ ಧನ್ಯವಾದ ಹೇಳ್ತೇನೆ ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಿರುಗಿ ನಮಗೆ ವಂದನೆ ಹೇಳ್ತೇನೆ. ಯಾಕಂದರೆ ಈ ತನಕ ಪಾಸ್ಟರ್ ಶ್ರೀಧರ್ ಅವರ ಸಾಕ್ಷಿಯಲ್ಲಿ ನೀವು ಕೇಳಿದಿರಿ ಅವರ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳು. ಯಾಕೆಂದರೆ ಒಂದು ಕಾಲದಲ್ಲಿ ಯಾರಿಗೆ ಬೇಡ ಆದಂಥ ವ್ಯಕ್ತಿಯಾಗಿದ್ದರು. ಅಂದರೆ ಅವರ ಅಂಧತ್ವ ನಿಮಿತ್ತವಾಗಿ ಅವರು ಎಲ್ಲರೂ ತಳ್ಳಿಬಿಟ್ರು. ಆದರೆ ದೇವರು ಅವರನ್ನು ಆರಿಸಿಕೊಂಡು, ಯೇಸು ಸ್ವಾಮಿ ಅವರನ್ನು ಆರಿಸಿಕೊಂಡು ತನ್ನನ್ನು ಸಾಕ್ಷಿಯಾಗಿ ಮಾರ್ಪಡಿಸಿ ಅದನ್ನು ಕೇಳಿದಿರಿ. ಅವರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಸೇವೆಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ದೇವರು ತಾನೇ ಮೊನ್ನೆ ದಿನಗಳ ಅವರಿಗೋಸ್ಕರ ಒಂದು ದೊಡ್ಡದಾದ ಬಾಗಿಲಿಗೂ ಸೇವೆಗೋಸ್ಕರ ತೆರೆದುಕೊಡುವುದಕ್ಕಾಗಿ ಮತ್ತು ಅನೇಕ ರಾಜ್ಯದ ಅನೇಕ ಭಾಗಗಳಲ್ಲಿ ಹೋಗಿ ಅವರು ತಮ್ಮ ಸೇವೆಯನ್ನು ಮಾಡೋದಕ್ಕಾಗಿ ದೇವರು ತಾನೇ ಮಾರ್ಗ ತೆರೆದುಕೊಡೋದಕ್ಕೆ ಪ್ರಾರ್ಥನೆ ಮಾಡಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೇನೆ. ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಸೇವೆಗಾಗಿ ಹೆಚ್ಚಾದ ರೀತಿ ಪ್ರಾರ್ಥನೆ ಮಾಡಿರಿ ಅಂತ ನಿಮ್ಮಲ್ಲಿ ಹೇಳಿಕೊಳ್ತೇನೆ. ಈ ತನಕ ಈ ಆಶ್ರಯ ಟಿವಿಯಲ್ಲಿ ಈ ಸಾಕ್ಷಿಯನ್ನು ಕೇಳಿದಿರಿ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ವಂದನೆಗಳು. ಥ್ಯಾಂಕ್ ಯು.